ನೋ ಸರ್, ನೋ ಮೇಡಮ್. ರಾಘವೇಂದ್ರ ಜಿ, ನೀವು ಯಾವಾಗ ಈ ಟೈಟ್ಲ್ ಹೇಳಿದ್ರು ಆಗಲೇ ಒಂದು ರೀತಿಯಲ್ಲಿ ರೋಮಾಂಚನ ಆಯಿತು. ಯಾಕೆಂದರೆ ಮಾರ್ಕ್ಸ್ ಅನ್ನೋದು ವರ್ಕೌಟ್ ಆಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಈಗ ನೀನು ಟ್ರೆಂಡ್ ಪ್ರಕಾರ ಏನು ನೋಡ್ತಾ ಇದ್ದಾರೆ ಆ ರೀತಿಯಿಂದ ನಾವು ಮಾಡ್ಕೊಂಡು ಹೋಗ್ಬೇಕಾ ಸರ್? ಫೈನಲಿ ವಾಟ್ ಈಸ್ ಹ್ಯೂಮನ್ ಬೀಯಿಂಗ್ ಸರ್? he is nothing but a product of society. ನೋ ಸರ್, ಮೇಡಮ್. ನೋ ಅಂತ ಹೇಳಬೇಕಿದ್ರೆ ನೋ ಆಗಿರಬೇಕು. ಅಂದರೆ KNOW ತಿಳಿದ್ರೆ ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಈ ವಿಶೇಷ ಕಾರ್ಯಕ್ರಮದ ಚರ್ಚೆಯ 5ನೇ ಎಪಿಸೋಡಿಗೆ ನಾವು ಇವತ್ತು ಬರ್ತಾ ಇದ್ದೀವಿ. ಈ 5ನೇ ಎಪಿಸೋಡ್ನಲ್ಲಿ ಪ್ರಮುಖವಾಗಿ ನಾವು ಚರ್ಚೆ ಮಾಡುವಂತಹ ವಿಚಾರ ಅಂದರೆ, ಇವತ್ತು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟೆಲ್ಲ ಪರೀಕ್ಷೆಯ ವಿಧಗಳಿದ್ದಾವೆ. ಒಂದು ಕಡೆ ನೀಟ್ ಇದೆ, JEE ಇದೆ, JEEE ಇದೆ, ಸಾಕಷ್ಟು ವಿಧ ವಿಧವಾದಂಥ ಶಿಕ್ಷಣ ಮತ್ತು ಶಿಕ್ಷಣ ಪದ್ಧತಿಯ ಜೊತೆಗೆ ಪರೀಕ್ಷೆಗಳು ಕೂಡ ಇರುವಂಥದ್ದು. ನಾವೀಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೀವಿ, ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತೀವಿ. ಯಾಕೆ ಒನ್ ನೇಷನ್ ಒನ್ ಬ್ಯಾಟಲ್ ಗ್ರೌಂಡ್ ಅಂಥೇಳಿ ನಾವು ಗಮನವನ್ನು ಹರಿಸಬಾರ್ದು? ಹಾಗೆ ಗಮನವನ್ನು ಹರಿಸಿದ್ದೇ ಆದರೆ ಅದು ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿ ಆಗಿರುತ್ತಾ? ಈ ವಿಚಾರದ ಬಗ್ಗೆ ಮಂಜುನಾಥ್ ಜೊತೆಯಲ್ಲಿ ಮಾತನಾಡ್ತಾ ಹೋಗೋಣ. ಸರ್, ಸ್ವಾಗತ ನಿಮಗೆ. ನಮಸ್ತೆ. ನಮಸ್ತೆ. ಸೊ, ನಾನು ಆಗಲೇ ಹೇಳ್ತಾ ಇದ್ದಾಗೆ ಒನ್ ನೇಷನ್ ಒನ್ ಬ್ಯಾಟಲ್ ಗ್ರೌಂಡ್ ಏನಿದು, ಯಾಕೆ ನಮಗಿದು ಮುಖ್ಯ ಅನಿಸುತ್ತೆ? ಸರ್, ಈಗ ಒನ್ ನೇಷನ್ ಒನ್ ಟ್ಯಾಕ್ಸ್ ಏನಕ್ಕೆ ಮುಖ್ಯ? ನಾನು ತಮಗೆ ಗೊತ್ತಿರೋ ಹಾಗೆ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಆಗಿದ್ದವನು. ಮೊದಲು KST ಇತ್ತು ಸರ್, ಆಮೇಲೆ ವ್ಯಾಟ್ ಅಂತ ಬಂತು ಸರ್, ಆಮೇಲೆ GST ಅಂತ ಬಂತು ಸರ್. ಯಾಕೆ ಸರ್ ಬಂತು? ಕಾರಣ ಇಷ್ಟೇ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಯಾವುದೋ ಸರಕುಗಳು ಹೋದಾಗ ಅಲ್ಲಿ ಟ್ಯಾಕ್ಸ್ ಸಿಸ್ಟಮೇ ಬೇರೆ ಇತ್ತು, ಇಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಬೇರೆ ಇತ್ತು. ಇದೇನಾಗ್ತಿತ್ತು ಅಂದರೆ ಇಟ್ ವಾಸ್ ಲೀಡಿಂಗ್ ಟು ಮ್ಯಾಸಿವ್ ಕನ್ಫ್ಯೂಷನ್, ನಂಬರ್ 1. ಮತ್ತಿದು ಒಂದೊಂದು ಕಡೆಗೆ ಒಂದೊಂದು ಕಾಸ್ಟ್ ಎಸ್ಕಲೇಷನ್ ಆಗ್ತಾ ಹೋಗ್ತಿತ್ತು. ಇದಕ್ಕೆ 15 ವರ್ಷ ರಿಸರ್ಚ್ ಮಾಡಿ ಪಾರ್ಲಿಮೆಂಟಲ್ಲಿ ಅದು ಇದೆಲ್ಲ ಮಾಡಿ ಫೈನಲಾಗಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂದರು. GST ಬಂದಾಗ ಅದಾಗುತ್ತೆ ಇದಾಗುತ್ತೆ ಅಲ್ಲೋಲ ಕಲ್ಲೋಲ ಎಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನಾಯಿತು? ಅದ್ಭುತವಾಗಿ ಹೋಗ್ತಾ ಇದೆ ದೇಶ. ಈಗ ಕಾಶ್ಮೀರಲ್ಲೂ ಒಂದೇ, ಇಲ್ಲೂ ಒಂದೇ, ಕರೆಕ್ಟಾ ಸರ್? ಆಗ ಬರೀ KSTಗೆ ಒಂದು ಬೇರೆ ಬೇರೆ ಇತ್ತು. ಉದಾಹರಣೆಗೆ ಒಂದು 20 ಥರದ್ದು ಬೇರೆ ಬೇರೆ, ಆ ಟ್ಯಾಕ್ಸ್ ಒಳಗೂ ಬೇರೆ ಬೇರೆ ಥರದ ವಿಧಾನ. ಸರ್, ಒನ್ ನೇಷನ್ ಒನ್ ಟ್ಯಾಕ್ಸ್ ಇಫ್ ಇಟ್ ಕ್ಯಾನ್ ವರ್ಕ್, ಇದನ್ನು ನಾನು ಯೋಚನೆ ಮಾಡಿದ್ದೆ ಏನು ಗೊತ್ತಾ ಸರ್? ಒನ್ ನೇಷನ್ ಒನ್ ಬ್ಯಾಟಲ್ ಗ್ರೌಂಡ್ ಅಂದರೆ ಏನು ಗೊತ್ತಾ ಸರ್? ಈಗ NEP ಬಂತು, ಮತ್ತೆ ಸ್ಟೇಟಿಗೆ ಬಿಟ್ಟರು. ಒಪ್ಕೋತೀನಿ, ಇದು ಎಜುಕೇಷನ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಇಟ್ ಈಸ್ ನಾಟ್ ಅ ಯೂನಿಯನ್ ಸಬ್ಜೆಕ್ಟ್ ಆರ್ ಅ ಕನ್ಕರೆಂಟ್. ನೋಡಿ, ನಮ್ಮ ದೇಶದಲ್ಲಿ 3 ಥರದ್ದಿದೆ. ಒಂದು ಸ್ಟೇಟ್ ಸಬ್ಜೆಕ್ಟ್ ಅಂದರೆ ರಾಜ್ಯ, ಅದಕ್ಕೆ ಹಕ್ಕಿರ್ತದೆ. ಇನ್ನೊಂದು ನೇಷನ್ಸ್ ಅಂದರೆ ಯೂನಿಯನ್ ಗೌರ್ಮೆಂಟ್ಗೆ, ಉದಾಹರಣೆಗೆ ಎಕ್ಸ್ಟರ್ನಲ್ ಅಫೇರ್ಸ್, ಫೈನಾನ್ಸ್ ಮಿನಿಸ್ಟ್ರಿದು ಮತ್ತು RBI ಇವೆಲ್ಲ ಬಂದು ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ. ಅದನ್ನು ನಾವು ಯೂನಿಯನ್ ಕಂಟ್ರೋಲ್ ಅಂತೀವಿ, ಯೂನಿಯನ್ ಲಿಸ್ಟ್ ಅಂತ ಕರಿತೀವಿ. ಕನ್ಕರೆಂಟ್ ಲಿಸ್ಟ್ ಅಂದರೆ ರಾಜ್ಯ ಮತ್ತು ರಾಷ್ಟ್ರ ಎರಡೂ ಸರ್ಕಾರಗಳು ಮಿಂಗಲ್ ಆಗಿ ನಿಭಾಯಿಸುವಂಥದ್ದು. ಸೊ ಟ್ಯಾಕ್ಸ್ ಏನಿತ್ತು ಮೊದಲು ಕೂಡ ರಾಜ್ಯ ಸರ್ಕಾರದಲ್ಲಿ ಇತ್ತು. ಅದನ್ನು ಹೇಗೆ ರಾಷ್ಟ್ರ ಮಟ್ಟಕ್ಕೆ ತೊಗೊಂಡೋಗಿ ಇವರಿಬ್ಬರ ನಡುವೆ ಒಂದು ಒಪ್ಪಂದ ಮಾಡಿಕೊಂಡು ಹೋಗ್ತಾ ಇದ್ದಾರೋ ಅದೇ ರೀತಿ ಒಪ್ಪಂದ ಯಾಕೆ ಇಲ್ಲಿವರೆಗೆ ಎಜುಕೇಷನ್ಗೆ ಆಗಿಲ್ಲ? ಎಜುಕೇಷನ್ ಪಾಲಿಸಿ ಮೇಕರ್ಸು ಹ್ಯಾವ್ ಕಮಿಟೆಡ್ ಮಲ್ಟಿಪಲ್ ಬ್ಲಂಡರ್ಸ್. ಐ ವಿಲ್ ಗಿವ್ ಯು ಒನ್ ಸಿಂಪಲ್ ಎಕ್ಸಾಂಪಲ್. ನಾನು ಇನ್ನೊಂದು ಯಾವುದೋ ಡಿಬೇಟ್ ಬಂದಾಗ ನಾನು ಹೇಳ್ತೀನಿ ಸರ್. 1947 ಮುಂಚೆ ಇಂಗ್ಲೀಷರಿದ್ದರೂ ನಾವು ಗುಲಾಮರಾಗಿದ್ವು, ಇಂಗ್ಲೀಷ್ ಕಲಿತಾ ಹೋದ್ವು ಸರ್. ಇನ್ನೊಂದು ಸೈಂಟಿಫಿಕ್ಕಾಗಿ ಇನ್ನೊಂದು ಯಾವುದೋ ಸೆಷನ್ ಬಂದಾಗ ಆದಮೇಲೆ ಹೇಳ್ತೀನಿ, ಕನ್ನಡ ಮತ್ತು ಭಾರತೀಯ ಭಾಷೆಗಳು ವರ್ಸಸ್ ಇಂಗ್ಲೀಷ್. ಕಾಗ್ನಿಟಿವ್ ಎಬಿಲಿಟಿ ಇಲ್ಲಿ ಬೆಳೆಯೋದಕ್ಕೆ ನೋಡಿ, ನೀವು ಕಕ ಗಗನ್ಯ, ನೀವು ಈ ಎಕ್ಸ್ಪೆರಿಮೆಂಟ್ನ ಇವತ್ತು ಮಾಡಿ. ABCD ಇಂದ ಹಿಡಿದು Z ಹೇಳಿ, ಮತ್ತು ನಮ್ಮ ಕನ್ನಡ ಆ ಇಂದ ಹಿಡಿದು ಇದೇನಿದೆಯಲ್ಲ ಎಂಡು ಅಲ್ಲಿವರೆಗೂ ಹೇಳಿ. ಏನೇನು ನಿಮ್ಮಲ್ಲಿ ಮೂವ್ಮೆಂಟ್ ಆಗುತ್ತೆ ನಿಮ್ಮ ಮಗುಗೆ ಹೇಳಕ್ಕೆ ಹೇಳ್ರಿ. ಇವತ್ತು ಎಕ್ಸ್ಪೆರಿಮೆಂಟು ಸುಮ್ಮನೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ರಿ. ಮಗುವಲ್ಲಿ ಏನು ಜಾಬ್ ಮೂವ್ಮೆಂಟ್ಗಳಾಗುತ್ತೆ, ಇದಾದಾಗ ಹೆಂಗಾಗುತ್ತೆ. ಮತ್ತು ಇಂಗ್ಲೀಷಲ್ಲಿ 10 ಪದಗಳು, ಕನ್ನಡದಲ್ಲಿ 10 ಪದಗಳು ಕೊಡಿ. 10 ಪದಗಳು ಉಚ್ಚಾರ ಮಾಡೋದಕ್ಕೆ ಆ ಮಗುಗೆ ಉಚ್ಚಾರ, ಅದು ಮತ್ತು ಬರ್ಸೋದಕ್ಕೆ. ನಮ್ಮ ಕನ್ನಡದಲ್ಲಿ ಏನು ಬರಿತೀವೋ ಅದೇ ಮಾತಾಡ್ತೀವಿ, ಏನು ಮಾತಾಡ್ತೀವೋ ಅದನ್ನೇ ಬರಿತೀವಿ. ಡು ಯು ನೋ ವಾಟ್ ಇಟ್ ಸೇಸ್? ದೇರ್ ಇಸ್ ನೋ ಫ್ರಿಕ್ಷನ್ ಇನ್ ದ ಮೈಂಡ್ ಆಫ್ ದ ಚೈಲ್ಡ್. ವಾಟ್ ನೀಡ್ಸ್ ಟು ಬಿ ಪ್ರೊನೌನ್ಸ್ಡ್ ಆ್ಯಂಡ್ ಹೌ, ಬಿಕಾಸ್ ಬೋತ್ ಆರ್ ಗೋಯಿಂಗ್ ಇನ್ ಸೆಂಬ್ಲೆನ್ಸ್. ಎರಡು ಈಗ ಹೋಗುತ್ತೆ. ಇಂಗ್ಲೀಷಲ್ಲಿ ಕಲರ್ಗೊಂದು, ಫ್ಲವರ್ಗೊಂದು. ಸೊ ಅದು ಆಮೇಲೆ ಬರ್ತೀನಿ. ಬಟ್ ವಿ ಆರ್ ಗೋಯಿಂಗ್ ಔಟ್ ಆಫ್ ಟಾಪಿಕ್ ಅಂತ ಹೇಳ್ತಾ ಇಲ್ಲ. ನ್ಯಾಷನಲ್ ಯಾಕೆ ಇವತ್ತು ಎಜುಕೇಷನ್ನ ನಾವು ಒಂದು ಲೆವೆಲ್ಗೆ ತರಲೇಬೇಕು ಅಂದರೆ ಆ ಲಾಜಿಕಲ್ ರೀಸನ್ನ ಕೊಡ್ತಾ ಇದ್ದೀನಿ. ಸ್ಟೇಟ್ ಸಿಲೆಬಸ್ ಕನ್ನಡ, ಸ್ಟೇಟ್ ಸಿಲೆಬಸ್ ಇಂಗ್ಲೀಷ್, CBSE, ICSE ಇದೆಲ್ಲ. IB ಈಗ ಹೊಸದಾಗಿ ಬಂದಿದ್ದು IB, ಅದೇ ಹೇಗೆ ಅಂದರೆ ಒಂದು 6 ಲಕ್ಷ 7 ಲಕ್ಷ. ಯು ವಾಂಟ್ ಟು ಸೇ ಸಮಥಿಂಗ್?
ಓಕೆ. ಸೊ ಇಲ್ಲಿ ಆದ್ಮೇಲೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ಯಾಕೆ ಅಂದರೆ ನನಗೆ ಗೊತ್ತಿಲ್ಲ, ಇದು ಒಂದು ದಂಧೆನೋ ಇನ್ನೊಂದು ಅಥವಾ ಪೇರೆಂಟ್ಸ್ ಆಶೋತ್ತರಗಳೋ ನನಗೆ ಗೊತ್ತಿಲ್ಲ. ಬಟ್ ರಿಯಾಲಿಟಿ ಏನು ಗೊತ್ತಾ, ಮಕ್ಕಳ ಮೇಲೆ ಅಪಾರವಾದ ಹಿಂಸೆ ಆಗ್ತಾ ಇದೆ. ನಾವು ಇಡೀ ಇಂಡಿಯಾದಲ್ಲಿ ನೋಡಿ ಸರ್, ಇಷ್ಟೆಲ್ಲ ಕಥೆಗಳು ಮಾತಾಡ್ತಾರಲ್ಲ ಸರ್, ಯಾಕೆ ಸರ್ ಎಲ್ಲರೂ ಕೂತು ಪಾರ್ಲಿಮೆಂಟಲ್ಲಿ ಇಲ್ಲಿವರೆಗೂ ಎಜುಕೇಷನ್ಗೆ ಒಂದು ಮ್ಯಾಸಿವ್ ರಿಫಾರ್ಮ್ಸ್ ತರೋಕ್ಕಾಗಿಲ್ಲ ಸರ್? ತ್ರಿಭಾಷಾ ಸೂತ್ರ ಇರಲಿ, ತ್ರಿಭಾಷಾ ಸೂತ್ರ ಹೇಳಿದವ್ರು ಯಾರು ಸರ್? ಗಾಂಧಿಯವರು. ತ್ರಿಭಾಷಾ ಸೂತ್ರ ಹೇಳಿದ್ರಲ್ಲಿ ಏನು ಸರ್ ತಪ್ಪಿದೆ? ನಾವು ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸರ್, ನಾನು ಒನ್ ನೇಷನ್ ಒನ್ ಬ್ಯಾಟಲ್ ಗ್ರೌಂಡ್ ಅಂತ ಏನು ಹೇಳ್ತಾ ಇದ್ದೀನಿ, ಅದಕ್ಕೆ ಇವೆಲ್ಲ ಹಿನ್ನೆಲೆಗಳು ಕೊಡ್ತಾ ಇದ್ದೀನಿ ನಾನು. ತ್ರಿಭಾಷಾ ಸೂತ್ರದಲ್ಲಿ ಏನ್ರಿ ತಪ್ಪಿದೆ? ಇದನ್ನು ಹೇಳಿದವರು ಗಾಂಧಿಯವರು. ಯಾತಕ್ಕೆ ಹೇಳಿದ್ರಿ ಗಾಂಧಿ? ಇದನ್ನು ಯಾವುದೋ BJP ಅವರೋ ಇನ್ನೊಬ್ಬರೋ ಮಾಡಿಲ್ಲ, ಇದು ಗಾಂಧಿಯವರೇ ಹೇಳಿದ್ದು. ಡೇ ಒನ್ನಿಂದ ತ್ರಿಭಾಷಾ ಸೂತ್ರ ಇದೆ. ಇದರಲ್ಲಿ ಏನು ಸಮಸ್ಯೆ ಇದೆ? ಮೊದಲು ಮಾತೃಭಾಷೆ, ಎರಡನೇದು ಹಿಂದಿ, ಮೂರನೇದು ಇಂಗ್ಲೀಷ್. ರೀ ನಾವೆಲ್ಲ ಅದೇ ಓದಿರೋದು ಕಣ್ರಿ, ನಾವೆಲ್ಲ ಅದೇ ಓದಿರೋದು ಸರ್. ಆಗ ಎಲ್ಲರೂ ಓದ್ತಾ ಇದ್ದು ಅದೇ, ಅದು ಸ್ಲೋ ಆಗಿ ಇಂಗ್ಲೀಷ್ಗೆ ಆಗೋಯ್ತು. ಯಾರು ಹೇಳಿದ್ದು? ಅಂಬೇಡ್ಕರ್ ಏನು ಇಂಗ್ಲೀಷಲ್ಲಿ ಓದ್ತಾ ಬಂದ್ರೇನ್ರಿ? ವಿವೇಕಾನಂದರನ್ನು ಇಂಗ್ಲೀಷಲ್ಲಿ ಓದ್ತಾ ಬಂದ್ರೇನ್ರಿ? ಇಲ್ಲ ಸುಭಾಷ್ ಚಂದ್ರ ಬೋಸ್, ನಾನು 3 ಐಕನ್ಸು ಸರ್, ಇವರು 3 ಐಕನ್ಸ್ ಏನು ಇಂಗ್ಲೀಷಲ್ಲಿ ಓದ್ತಾ ಬಂದ್ರೇನ್ರಿ ಆರಂಭದಿಂದಲೇ? ಯಾವುದ್ರಿ ಇದನ್ನು ಅನಗತ್ಯವಾಗಿ ನೀವುಗಳು ಹೇರಿಕೆ ಮಾಡ್ಕೊಂಡು ಸಾಯ್ತಾ ಇರೋದು ರೀ ಸರ್? ಒನ್ ನೇಷನ್ ಒನ್ ಎಜುಕೇಷನ್ ಸಿಸ್ಟಮ್ ಬರದೇ ಇದ್ರೆ ಇದು ಮೊದಲನೇ ಒತ್ತಡ ಸರ್. ಮತ್ತು ಎರಡನೇದಾಗಿ ಒನ್ ಬ್ಯಾಟಲ್ ಗ್ರೌಂಡ್. ನೋಡಿ ಸರ್, SSLC-ವರೆಗೆ PUC-ವರೆಗೆ ಬೇರೆ ಬೇರೆ ಓದ್ತಾರೆ ಸರ್. ಇದ್ದಕ್ಕಿದ್ದಂಗೆ ನೀಟಿಗೆ ತೊಗೊಂಡೋಗಿ ಬಿಟ್ಬಿಡ್ತೀಯ ಸರ್. ನೀಟಿಗೆ ತೊಗೊಂಡೋಗಿ ಬಿಟ್ಟ ತಕ್ಷಣ ಆ ಮಕ್ಕಳಿಗೆ ಏನು ಸರ್ ಆಗಬೇಕು? ಈ ಬೆಂಚ್ ಮಾರ್ಕ್ ಮೇಲೆ ಇವರು ಬೆಳೀತಾ ಹೋಗಿರ್ತಾರೆ ಸರ್. ಆ ಬೆಂಚ್ ಮಾರ್ಕ್ ಹೋದಾಗ ಈ ಮಗು ಮೇಲೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಸರ್? ಆ ಬೆಂಚ್ ಮಾರ್ಕ್ ಇವ್ರಿಗೆ ತೋರಿಸ್ಕೊಳ್ಳೋದು ಯಾರು ಸರ್? ಅದಕ್ಕೆ ನೀನು ಒಂದು ಎಜುಕೇಷನ್ ಸಿಸ್ಟಮ್ ತನ್ನಿ. ಯಾಕ್ರಿ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿ ಎಲ್ಲ ಕೂತು ಚರ್ಚೆ ಮಾಡಲ್ಲ? ಮಾಡಬೇಕಲ್ವ ಸರ್? ಮಗು ಮೇಲೆ ಯಾಕ್ರಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ? ಸೊ ಒನ್ ನೇಷನ್ ಒನ್ ಎಜುಕೇಷನ್ ಸಿಸ್ಟಮ್, ಒನ್ ಬ್ಯಾಟಲ್ ಗ್ರೌಂಡ್. ನೀಟು ಒನ್ ಬ್ಯಾಟಲ್ ಗ್ರೌಂಡ್, ತಪ್ಪೇ ಇಲ್ಲ. ಯಾರು ತಮಿಳ್ನಾಡವ್ರು ಸ್ವಲ್ಪ ವಿರೋಧ ವ್ಯಕ್ತಪಡಿಸ್ಬೋದು ಅವ್ರವ್ರ ಕಾರಣಗಳಿಗೆ. ಒಂದೇ ಮೆಡಿಕಲಲ್ಲಿ ಒಂದೇ ರೀತಿಯ ರೂಲ್ಸ್ ಇರೋದು ಆಲ್ ಓವರ್ ಇಂಡಿಯಾ, ತಪ್ಪೇನಿದೆ ಅದರಲ್ಲಿ? ನಂಬರ್ 1. ನಂಬರ್ 2 JEE ನ್ಯಾಷನಲ್ ಎಕ್ಸಾಮ್. ಏನು ಸರ್? IIT ಇಲ್ಲ ಸೀಟ್ ತೊಗೊಳಕ್ಕೆ. ನೆಕ್ಸ್ಟು IAS ಸರ್. ಇವೆಲ್ಲ CA, ಇವೆಲ್ಲ ಅಲ್ಟಿಮೇಟ್ ಆಸ್ಪಿರೇಷನ್ ಆಫ್ ಅವರ್ ಇಂಡಿಯನ್ ಪೀಪಲ್. ಈ ಅಲ್ಟಿಮೇಟ್ ಆಸ್ಪಿರೇಷನ್ ನೀವು ರೆಡಿ ಮಾಡೋದು ಯಾವಾಗಿಂದ? 20 ವರ್ಷದಿಂದ. ಆ ಮಕ್ಕಳಿಗೆ ಅಲ್ಟಿಮೇಟ್ ಆಸ್ಪಿರೇಷನ್ನ ನೀವು 5ನೇ ಕ್ಲಾಸಿಂದ ಯಾಕೆ ತರಲ್ಲ? ಅದಕ್ಕೆ ನಾವೇನು ಮಾಡ್ಬಿಟ್ಟಿದ್ದೀವಿ ಗೊತ್ತಾ ಸರ್, ಈ ದೇಶದಲ್ಲಿ ಪಾರ್ಲಿಮೆಂಟ್ ಅವ್ರು ಯಾವಾಗ ಏನಾದರೂ ಮಾಡ್ಕೊಳ್ಳಿ, ನಾವು ಮಕ್ಕಳನ್ನ ನಾವು ರೆಡಿ ಮಾಡೋದು ಹೆಂಗೆ ಅಂದರೆ ಸರ್, ಆ ಬೆಂಚ್ ಮಾರ್ಕು ನ್ಯಾಷನಲ್ ಬ್ಯಾಟಲ್ ಗ್ರೌಂಡ್ ಏನಿದೆಯಲ್ಲ, ಆ ಬ್ಯಾಟಲ್ ಗ್ರೌಂಡ್ಗೆ 5ನೇ ಕ್ಲಾಸಿಂದ ನಾವು ರೆಡಿ ಮಾಡ್ತಾ ಬರ್ತೀವಿ. ಬರೀ ಒಂದು ಬ್ಯಾಟಲ್ ಗ್ರೌಂಡ್ಗಲ್ಲ, 6 ಬ್ಯಾಟಲ್ ಗ್ರೌಂಡ್ಗೆ. 6 ಬ್ಯಾಟಲ್ ಗ್ರೌಂಡ್ ಯಾವ್ಯಾವ ಸರ್? IAS ಸರ್. IASಗೆ ನಾವು ಯಾರನ್ನು ಮಾದರಿ ತೊಗೊಂಡಿದ್ದೀವಿ ಸರ್? ಬೆಂಚ್ ಮಾರ್ಕು ಅಜಿತ್ ದೋವಲ್. ಅಜಿತ್ ದೋವಲ್ಗಿಂತ ಬೆಟ್ರು IPS ಆಫೀಸರ್ ಯಾವನ್ ಸರ್ ಬರೋಕ್ಕೆ ಸಾಧ್ಯ? ಅಜಿತ್ ದೋವಲ್ ಇವತ್ತು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಯಾವ ಮಟ್ಟಕ್ಕೆ ಒಂದೊಂದು ದೇಶನ ಬೇರೆ ಹಂತಕ್ಕೆ ತೊಗೊಂಡೋಗ್ತಾ ಇದ್ದಾರೆ. He has changed the dimension of Indian spy system. He has changed the dimension of Indian security system. ಅದು IPS ಅಂದರೆ ಎಲ್ಲೋ ಏನೋ ಮಾಡೋದಲ್ಲ. ಕನಸುಗಳು ಕಟ್ಕೋತೀರ, ಟಾಪ್ ಲೆವೆಲ್ ಕನಸುಗಳು ಕಟ್ಕೊಳ್ಳಿ. ಕರೆಕ್ಟಾ ಸರ್? ಸುಮ್ಮನೆ ಯಾವುದೋ ಆಗಬೇಕು ಇನ್ನೊಂದು ಅಲ್ಲ. ಅಜಿತ್ ದೋವಲ್ IAS ಮಾಡಬೇಕಾ IPS ಮಾಡಬೇಕಾ? ಕೀಪ್ ಹಿಮ್ ಆಸ್ ದ ಬೆಂಚ್ ಮಾರ್ಕ್. ಅದಕ್ಕೆ ಮಾಡಬೇಕಾಗಿರೋದೇ ನೀವು 5ನೇ ಕ್ಲಾಸಿಂದ ಬೆಂಚ್ ಮಾರ್ಕ್ ಏನು ನಿಮ್ಗೆ ಗೊತ್ತಾಗಬೇಕು ಸರ್. ಡಿಗ್ರಿ ಆಗಿ ಮಾಸ್ಟರ್ ಡಿಗ್ರಿ ಆಗಿ 5 ವರ್ಷ 6 ವರ್ಷ IPS IAS ತಗೋತಾರೆ. ಅದು ಈಗಲೇ ನಿನ್ನ ಗ್ಯಾಪ್ ಗೊತ್ತಾಗೋದ್ರೆ ಇದಾಗಬೇಕು. ಅಜಿತ್ ದೋವಲ್ ಮಾದರಿ ಮಾಡ್ಕೊ. ನಾನು 3 ಜನ ಮಾದರಿ ಸರ್. ಒಂದು ಸ್ವಾಮಿ ವಿವೇಕಾನಂದರು, ಇನ್ನೊಂದು ಸುಭಾಷ್ ಚಂದ್ರ ಬೋಸ್, ಇನ್ನೊಂದು ಡಾಕ್ಟರ್ ಅಂಬೇಡ್ಕರ್ ಸರ್. ಅವರು 3 ಜನ ಐಕನ್ನು. ನನಗೆ ಆ ಮಟ್ಟಕ್ಕೆ ಹೋಗೋ ಯೋಗ್ಯತೆ ಇಲ್ಲದಿದ್ರು ಕೂಡ ಆ 3 ಜನರ ಪ್ರೇರಣೆಯಿಂದ ನಾನು ಏನೇನು ಇಂಪ್ರೂವ್ ಆಗಿ ಸಾಧ್ಯ ನಾನು ಆಗ್ತಾ ಬರ್ತೀನಿ. ಆ ರೀತಿಯಲ್ಲಿ ಪ್ರೇರಣೆ ತಗೋತೀರಾ ತಗೊಳ್ಳಿ. ಬಟ್ ಈ ಮಕ್ಕಳಿಗೆ ಏನಾಗಿದೆ ಗೊತ್ತಾ ಸರ್, 18 ವರ್ಷದವರೆಗೂ ಓದ್ತಾ ಇರೋದೇ ಹೊರತು ಪ್ರೇರಣೆ ಆಳ್ಬಿದ್ದೋಗ್ಲಿ. ಮತ್ತು ಏನಾಗಿದೆ ಸರ್, ಬಿಗ್ಗೆಸ್ಟ್ ಶಾಕ್ ಏನಾಗ್ತಾ ಇದೆ, ಯು ಆರ್ ಪುಟ್ಟಿಂಗ್ ಅವರ್ ಚಿಲ್ಡ್ರನ್ ಇಮ್ಮಿಡಿಯೇಟ್ಲಿ ಟು ಸಚ್ ಅ ಹೈ ಪ್ರೆಷರ್ ಗ್ರೌಂಡ್. ಇದ್ದಕ್ಕಿದ್ದಾಗೆ ವಿರಾಟ್ ಕೊಹ್ಲಿಗೆ ನೀವು ಎಲ್ಲೂ ಬೆಳೆಸ್ತೇನೆ ಡೈರೆಕ್ಟಾಗಿ ತೊಗೊಂಡೋಗ್ಬಿಟ್ಟು ಎಲ್ಲೋ ಒಂದು ಕಡೆ, ಇಲ್ಲಿ ಇಂಡಿಯಾದಲ್ಲ ವರ್ಲ್ಡಲ್ಲಿ ಯಾವುದೋ ವರ್ಲ್ಡ್ ಕಪ್ ಆದರೂ ಓಕೆ, ಮಾರ್ಸಲ್ಲಿ ಹೋಗ್ಬಿಟ್ಟು ವರ್ಲ್ಡ್ ಕಪ್ ಆಡು ಅಂದರೆ ಮಾರ್ಸಲ್ ಏನಿದೆ ಅಂತ ಗೊತ್ತಿಲ್ಲ. ಮಾರ್ಸಲ್ಲಿ ಆ ರೀತಿ ಆಯಿತು ನಮ್ಮ ಮಕ್ಕಳ ಪರಿಸ್ಥಿತಿ. ಈ ಹೋಲಿಕೆ ಯಾಕೆ ಕೊಡ್ತಾ ಇದ್ದೀನಿ ಗೊತ್ತು ಸರ್? ಅರ್ಥ ಆಗಬೇಕು ಸರ್ ಇವ್ರಿಗೆ. ಇಲ್ಲೇನಾಗಿದೆ ಸರ್, 5ನೇ ಕ್ಲಾಸಿಂದ 10ನೇ ಕ್ಲಾಸ್ ಹೋದಾಗ ನಾವು ಮಾಡೋದು ಇಷ್ಟೇ ಸರ್, ನೀ ಏನಾದ್ರು ಓದ್ಕೋ, ನಾವು ನಿಮ್ಮನ್ನು ರೆಡಿ ಮಾಡೋದು ನ್ಯಾಷನಲ್ ಬ್ಯಾಟಲ್ ಗ್ರೌಂಡ್ಗೆ. ನ್ಯಾಷನಲ್ ಬ್ಯಾಟಲ್ ಗ್ರೌಂಡ್ ಯಾರು? ಅಬ್ದುಲ್ ಕಲಾಂ, ಅಜಿತ್ ದೋವಲ್. IAS ತಗೋತೀಯ IPS ತಗೋತೀಯ, ಅಜಿತ್ ದೋವಲ್ ಇಸ್ ದ ಬೆಂಚ್ ಮಾರ್ಕ್. ನೀವು ಹಂಗೂ ತಗೋಬೇಕು. IAS ಎಲೆಕ್ಷನ್ ಕಮಿಷನರ್ TN ಶೇಷನ್ನ ಬೇಕಾದ್ರೆ ನೀವು ತಗೋ. ಇದಕ್ಕೆ ತಗೋತೀಯ ಸೈನ್ಸ್ಗೆ, ಅಬ್ದುಲ್ ಕಲಾಂನ ತಗೋ. ಆ ಬೆಂಚ್ ಮಾರ್ಕ್ಗಳಿಗೆ ಈ ಮಕ್ಕಳನ್ನ ನಾವು ರೆಡಿ ಮಾಡ್ತೀವಿ 5ನೇ ಕ್ಲಾಸಿಂದಲೇ.
ಅವಾಗ ಏನಾಗುತ್ತೆ ಗೊತ್ತಾ ಸರ್, ಇವರಿಗೆ ಲಾಸ್ಟ್ ಮಿನಿಟಲ್ಲಿ ಶಾಕ್ ಆಗಲ್ಲ. ಈ ಲಾಸ್ಟ್ ಮಿನಿಟ್ ಶಾಕ್ ಇದೆಯಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಸರ್, ದೇ ಆರ್ ಮೂವಿಂಗ್ ಬ್ಲೈಂಡ್. ಆಸ್ ದೇ ಆರ್ ಮೂವಿಂಗ್ ಬ್ಲೈಂಡ್, ದೇ ಗೆಟ್ ಇನ್ ಟು ಸಿವಿಯರ್ ಶಾಕ್ ವೆನ್ ದೇ ಫಿನಿಶ್ ದೇರ್ 18 years ಆ್ಯಂಡ್ ಗೆಟ್ ಇನ್ ಟು ದಿಸ್ ನೀಟ್ ಆರ್ JEE ಆರ್ ಸಮ್ ಅದರ್ ಎಕ್ಸಾಮ್. ಇದಕ್ಕೆ ನಾನು ಆತ್ಮೀಯರೇ, ಇಲ್ಲಿ ನೋಡಿ ಸರ್, ಪಾಲಿಸಿ ಮೇಕರ್ಸ್ದು ತುಂಬ ಕೆಲಸ ಇದೆ ಸರ್, ತುಂಬ ಕೆಲಸ ಇದೆ ಸರ್. ಇಲ್ಲಿ ಸ್ಟೇಟು ಸೆಂಟ್ರಲ್ ಎಲ್ಲ ಬಿಟ್ಬಿಟ್ಟು ಎಜುಕೇಷನ್ನ ಯಾಕೆ ನಾವು ನ್ಯಾಷನಲ್ ಅಂದರೆ ನ್ಯಾಷನಲೈಸ್ ಖಾಸಗೀಕರಣದ ಬಗ್ಗೆ ಮಾತಾಡ್ತಾ ಇಲ್ಲ, ಒಂದು ಪಾಲಿಸಿ ತರದೇ ಇದ್ರೆ ಸರ್, ನಮ್ಮ ಮಕ್ಕಳುಗಳು ಇದೇ ರಾದ್ದಾಂತ ಮುಂದುವರಿತಾನೆ ಹೋಗುತ್ತೆ ಸರ್. ದಿಸ್ ಇಸ್ ಮೈ ಫರ್ಮ್ ಬಿಲೀಫ್. ಯಾರು ಮಾಡ್ತಾರೋ ಇಲ್ವೋ ಸರ್, ಸರ್ಕಾರ ಮಾಡುತ್ತೋ ಇಲ್ವೋ, ನಾವಂತೂ ಏನು ಮಾಡ್ತೀವಿ ಗೊತ್ತಾ ಸರ್, ನಮ್ಮ ಮಕ್ಕಳಿಗೆ ನಾವು 64 ಗುಣ ಸಾಮರ್ಥ್ಯಗಳನ್ನ, ಸಾಮರ್ಥ್ಯ ಸತ್ವಗಳನ್ನ ಹೇಳ್ಕೊಡೋದ್ರ ಜೊತೆಗೆ ಈ ನ್ಯಾಷನಲ್ ಬ್ಯಾಟ್ಲ್ ಗ್ರೌಂಡ್ಗೆ 64 ಎಬಿಲಿಟಿ ಮೂಲಕ 6 ಪಾತ್ ಮೂಲಕ ನಾವು ಎಲ್ಲದಕ್ಕೂ ರೆಡಿ ಮಾಡ್ತಾ ಬರ್ತೀವಿ ಸರ್. ಬೆಂಚ್ ಮಾರ್ಕೆಲ್ಲ ಯಾರು? ಅಬ್ದುಲ್ ಕಲಾಂ, ಅಜಿತ್ ದೋವಲ್, ಸ್ಟೀವ್ ಜಾಬ್ಸ್, ಈ ಲೆವೆಲ್ ಬೆಂಚ್ ಮಾರ್ಕಲ್ಲಿ 6 ಕರಿಯರ್ ಪಾತ್ಗೆ ನಾವು ರೆಡಿ ಮಾಡ್ತಾ ಬರ್ತೀವಿ. ಮಗುಗೆ ಯಾವುದು ಆಸಕ್ತಿ ಇದೆಯೋ, ಸಾಮರ್ಥ್ಯ ಇದೆಯೋ, ಆ ಮಗು ಆಯ್ಕೆ ಮಾಡ್ಕೊಂಡು ಹೋಗುತ್ತೆ. ಆಗ ಅದು ಶಾಕಲ್ಲಿರಲ್ಲ. ಅದನ್ನು ಹೇಗೆ ಅಳಿತೀರಿ? ವೆರಿ ಗುಡ್. ಅಳಿಯೋದು ಹೇಗೆ ಅಂತ ಕೇಳಿದ್ರೆ ಸರ್, ನೋಡಿ ಸರ್, ಈಗ ಉದಾಹರಣೆಗೆ ಸೈನ್ಸ್ ಸ್ಟ್ರೀಮು ನೀನು ಅಬ್ದುಲ್ ಕಲಾಂ ಆಗಬೇಕು ಅಂದರೆ ಅದಕ್ಕೆ ನಾವು 64 ಎಬಿಲಿಟಿ ಹೇಳೋದು. 64 ಎಬಿಲಿಟಿಯಲ್ಲಿ ಈ ಸೈನ್ಸ್ ಬಂದಾಗ ಸರ್, ಬೇರೆ 64ಅಲ್ಲಿ ಬೇರೆ 5 ಫ್ಯಾಕ್ಟ್ರಿಗಳು, ಉದಾಹರಣೆಗೆ ಕಾನ್ಸಂಟ್ರೇಷನ್, ಮೆಮೊರಿ ಮತ್ತು ಇದಿದೆಯಲ್ಲ, ಕಾನ್ಸಂಟ್ರೇಷನ್, ಮೆಮೊರಿ ಮತ್ತು ಗ್ರಾಸ್ಪಿಂಗ್, ಇದು ಹೈಯೆಸ್ಟ್ ಲೆವೆಲ್ ಬೇಕು ಯಾರಿಗೆ? ಸೈನ್ಸ್ ಸ್ಟ್ರೀಮ್ಗೆ ಹೋಗೋರಿಗೆ. IPS ಅವ್ರಿಗೆ ಬೇಕಾದ್ರೆ ಹೈಯೆಸ್ಟ್ ಲೆವೆಲ್ ಏನು? ಕಾಂಪ್ರಹೆನ್ಷನ್, ಪ್ರಾಬ್ಲಮ್ ಸಾಲ್ವಿಂಗ್. ಆ ರೀತಿಯಲ್ಲಿ ಅದೇ ರೀತಿಯಲ್ಲಿ ಸ್ಟೀವ್ ಜಾಬ್ಸ್ ಆಗಬೇಕು ಆಂಟ್ರಪ್ರನರ್, ರಿಸ್ಕ್ ಟೇಕಿಂಗ್. ಕರೆಕ್ಟಾ ಸರ್? ಈ ರೀತಿಯಲ್ಲಿ ನಾವು ಪ್ರತಿಯೊಂದು ಕರಿಯರ್ ಪಾತ್ಗೂ 64 ಎಬಿಲಿಟಿಗಳ ಪೈಕಿ 5 ಟಾಪ್ ಎಬಿಲಿಟೀಸ್ ಬರ್ತವೆ ಸರ್. ಸೊ ಪ್ರತಿಯೊಂದು ಪಾತ್ಗೂ ಟಾಪ್ 5 to 15 ಎಬಿಲಿಟೀಸ್ನ ನಾವು ಲಿಸ್ಟ್ ಮಾಡಿ ಈ ಮಗು 64 ನಾವು ಬೆಳೆಸ್ತಾ ಹೋಗ್ತೀವಿ. ಹಾಗೆ ಯಾವ 15 ಈ ಮಗು ಪ್ರಬಲವಾಗಿದೆ ನ್ಯಾಚುರಲ್ ಆಗಿ, ಈ 15 ಯಾವುದು ಪ್ರಬಲವಾಗಿದೆ ನೋಡ್ತಾ ಹೋಗ್ತೀವಿ. ಸೊ ಈಗ ಉದಾಹರಣೆಗೆ ಸರ್, ಈಗ 6 ಪಾತ್ ಅಂತ ಹೇಳಿದೆ, ಯಾವ್ಯಾವುದು 15 ಪ್ರಬಲವಾಗಿ, ಅದರಲ್ಲಿ ಕೆಲವು ಇದು ಆಗುತ್ತೆ. ಉದಾಹರಣೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲದರಲ್ಲೂ ಬೇಕು, ಬಟ್ ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವಿಂಗಾ ಇಲ್ಲ ಜನರಲ್ ಪ್ರಾಬ್ಲಮ್ ಸಾಲ್ವಿಂಗಾ ಮತ್ತೆ ಗಮನದಲ್ಲಿ ಇಟ್ಕೋಬೇಕು. ಉದಾಹರಣೆಗೆ ಕಾರ್ಪೊರೇಟಲ್ಲಿ ನೀವು ಹೋಗಬೇಕು ಅಂದರೆ ಏನು ನಿಮಗೆ ಹೈಯೆಸ್ಟ್ ಬೇಕು? ಕಮ್ಯುನಿಕೇಷನ್ ಹೈಯೆಸ್ಟ್ ಬೇಕು. IAS IPS ಏನು ಬೇಕು? ಹೈಯೆಸ್ಟ್ ಬೇಕಾಗಿರೋದು ನಿಮ್ಗೆ ಏನು ಬೇಕು? ಆ ಒಂದು ನ್ಯಾಷನಲಿಸಮ್, ಆ ಒಂದು ಸರ್ವಿಸ್ ಮೈಂಡೆಡ್ನೆಸ್, ಈ ರೀತಿ ಬೇಕು. ಅದ್ರ ಜೊತೆಗೆ ಎಬಿಲಿಟಿಗಳನ್ನ ನಾವು ಮೆಷರ್ ಮಾಡಿ ಆ ಮಕ್ಕಳಿಗೆ ನಾವು ಈ 6 ಪಾತಲ್ಲಿ ಈ ಮಗುಗೆ 10 ಎಬಿಲಿಟಿ ಎಲ್ಲಿ ನ್ಯಾಚುರಲ್ ಆಗಿ ಬಂದಿದೆ, ಆಮೇಲೆ ಈ ಎಲ್ಲ 6 ಪಾತ್ಗಳಿಗೆ ಎಷ್ಟೆಷ್ಟು ಗ್ಯಾಪ್ ಇದೆ, ಆ ಗ್ಯಾಪ್ಗಳನ್ನ ನ್ಯಾಷನಲ್ ಬ್ಯಾಕ್ ಸರ್, ಸಿಂಪಲ್ ಹೇಳ ಸರ್, ನೀಟ್ ಮಾಡಬೇಕು ಅಂದರೆ ಕಾನ್ಸಂಟ್ರೇಷನ್ ಲೆವೆಲ್, ಗೌರ್ಮೆಂಟ್ ಸೀಟ್ ತೊಗೊಳಕ್ಕೆ, ಡೊನೇಷನ್ ಸೀಟ್ ನಾವು ಮಾತಾಡ್ತಾ ಇಲ್ಲ, ಗೌರ್ಮೆಂಟ್ ಸೀಟ್ ತೊಗೊಳಕ್ಕೆ ಸರ್ ಕಾನ್ಸಂಟ್ರೇಷನ್ ಲೆವೆಲ್ ಹ್ಯಾಸ್ ಟು ಬಿ 92%. IAS ಮಾಡೋಕ್ಕೆ ಸರ್ ಕಾನ್ಸಂಟ್ರೇಷನ್ ಲೆವೆಲ್ ಹ್ಯಾಸ್ ಟು ಬಿ 96%. ಸೊ ಒಂದೊಂದಕ್ಕೊಂದೊಂದು ಬೆಂಚ್ ಮಾರ್ಕ್ ಇದೆ, ಒಂದು ಆ ಏಜ್ ಸ್ಪೆಸಿಫಿಕ್ಕು, ಇನ್ನೊಂದು ಆ ಕಾಂಪಿಟಿಷನ್ ಸ್ಪೆಸಿಫಿಕ್ಕು. ಸೊ ಇಲ್ಲಿ ನೀವು ನೋಡಿದಾಗ ಸರ್, ಹಾಗೇನೆ ಕಮ್ಯುನಿಕೇಷನ್ ಬಂದಾಗ ಹೈಯೆಸ್ಟ್ ಕಾರ್ಪೊರೇಟ್ನಿ ಲೀಡರ್ ಪೊಲಿಟಿಷಿಯನ್ ಆಗಬೇಕಾ? ಪೊಲಿಟಿಷಿಯನ್ ಆಗಬೇಕು. ಹೈಯೆಸ್ಟ್ ಬೇಕಾಗಿರೋದೇನು? ಆ ಪೊಲಿಟಿಷಿಯನ್ ಆಗೋಕ್ಕೂ ನಮ್ಮ ಹತ್ರ ಲಿಸ್ಟ್ಗಳಿದೆ. ಸೊ ದ ಕ್ವಶನ್ ಈಸ್ ಎವ್ರಿಥಿಂಗ್. ನಾನಂತೂ ನಂಬಿರೋದು ಇಷ್ಟೇ ಸರ್, ಎಲ್ಲ ನಿಂತಿರೋದು ವಿವೇಕಾನಂದ ಹೇಳಿದಂಗೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಇನ್ನರ್ ಪವರ್. ಆ ಇನ್ನರ್ ಪವರ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮ್ಯಾಪ್ ಮಾಡಿ ಸರಿಯಾದ ದಾರಿ ತೋರಿಸೋದು ಸರ್. ಯಾರು ಏನು ಬೇಕಾದ್ರೂ ಆಗ್ಬೋದು. ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಏನಾಗ್ತಿದೆ ಸರ್, ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದಾರೆ. ಒಂದು ಬ್ಯಾಟ್ಲ್ ಗ್ರೌಂಡ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್, ಸಿಂಪಲ್ಲು ಸರ್, ನೀವು ಯಾವುದೇ ಒಬ್ಬ ಬ್ಯೂರೋಕ್ರಾಟ್ ಹತ್ರ ಕೇಳಿ, 1 ನೇಷನ್ 1 ಟ್ಯಾಕ್ಸ್ ಬಂದಮೇಲೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಇಂಪ್ರೂವ್ ಆಯ್ತಾ ಇಲ್ವಾ ಕೇಳಿ ಸರ್, ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ ಆಯ್ತಾ ಇಲ್ವಾ ಕೇಳಿ ಸರ್, ಮತ್ತು ಟ್ಯಾಕ್ಸ್ ಇವೇಷನ್, ಟ್ಯಾಕ್ಸ್ ಮೋಸ ಮಾಡ್ತಿದ್ರಲ್ಲ ಅದು ಕಡಿಮೆ ಆಯ್ತಾ ಇಲ್ವಾ ಕೇಳಿ. ಹಾಗೆ ಎಜುಕೇಷನ್ ಕೂಡ ನೀನು ಒಂದು ಸಿಸ್ಟಮ್ ತಂದರೆ, ಹೌದಪ್ಪ ತಮಿಳ್ನಾಡವ್ರು ತಮಿಳ್ ಫಸ್ಟ್ ಲ್ಯಾಂಗ್ವೇಜ್ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಮಾಡ್ಕೋತೀವಿ, ತೆಲುಗಲ್ಲಿ ತೆಲುಗುದು ಮಾಡ್ಕೊಳ್ಳಿ, ಸೆಕೆಂಡ್ ಹಿಂದಿ ತಗೊಳ್ಳಿ, ಥರ್ಡ್ ಇಂಗ್ಲೀಷ್ ತಗೊಳ್ಳಿ. ಆದರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿಗೆ ಬರೋಣ. ಸೈನ್ಸು ಮ್ಯಾಥ್ಸ್ ಯಾವುದ್ರಲ್ಲಿ ಹೇಳ್ಕೊಡ್ಬೇಕು, ನೀವು 1ನೇ ಕ್ಲಾಸಿಗೆ ಇಂಗ್ಲೀಷಲ್ಲಿ ಹೇಳ್ಕೊಡು. ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಟು ದಟ್. ಯು ಅಂಡರ್ಸ್ಟುಡ್ ದ ಪಾಯಿಂಟ್? ಸಿ ದ ಸಿಸ್ಟಮ್ ಇಸ್ ದಿಸ್ ಸರ್. ಇಂಗ್ಲೀಷು ನೋಡಿ ಸರ್, ಸೈನ್ಸು ಮತ್ತು ಮ್ಯಾಥ್ಸಿಗೆ ರಷ್ಯಾದಲ್ಲೇ ಹೇಳ್ಕೊಡ್ತಾರೆ ಸರ್. ಏನು ಬೇಡ ಸರ್, ಸಿಂಪಲ್ ಇಟ್ ಇನ್ ಫಿನ್ಲ್ಯಾಂಡ್, ಒನ್ ಆಫ್ ದ ಹ್ಯಾಪಿಯೆಸ್ಟ್ ನೇಷನ್ಸ್ ಅಂತೀವಲ್ಲ ಸರ್, ಅಲ್ಲಿ ಎಜುಕೇಷನ್ ಸಿಸ್ಟಮ್ ಏನು ಗೊತ್ತಾ ಸರ್, ಪಕ್ಕದಲ್ಲೇ ಇಂಗ್ಲೆಂಡ್ ಇದ್ರು ಕೂಡ ಇಂಗ್ಲೀಷ್ ಮಾತಾಡೋಲ್ಲ ಸರ್. ಎಲ್ಲೂ ನೀವು ಹೋದರೆ, ಹಿರಿಯರು ಕೂಡ ಆ ದೇಶಕ್ಕೆ ಹೋದರೆ ಫಿನ್ಲ್ಯಾಂಡಲ್ಲಿ ದೇ ಡೋಂಟ್ ಟಾಕ್ ಟು ಇನ್ ಇಂಗ್ಲೀಷ್, ದೇ ಟಾಕ್ ಟು ಇನ್ ಫಿನಿಶ್. ಪಕ್ಕದ ದೇಶ ಜರ್ಮನಿಲಿ ಇಂಗ್ಲೀಷ್ ಕಲಿಯೋದೇ ಇಲ್ಲ. ಯಾಕೆ ಕಲಿಯಲ್ಲ? ದೇ ಡೋಂಟ್ ಕೇರ್. ಸೊ ಒಂದು ನಮ್ಮ ಭಾಷೆನ ಸಾಯಿಸೋಕ್ಕೆ ಯಾರಿಗೂ ಇಲ್ಲ. ಆ ಭಾಷೆಯಲ್ಲಿ ಮಗು ಕಲಿಯಂಗೆ ಇನ್ನು ಯಾವ ಭಾಷೆಯಲ್ಲೂ ಕಲಿಯೋಕ್ಕಾಗಲ್ಲ ಸರ್. ಜರ್ಮನಿ ಆಗಲಿ, ಇನ್ನೊಂದು ಚಿಕ್ಕ ಫಿನ್ಲ್ಯಾಂಡ್ ಪಾಪ್ಯುಲೇಷನ್ ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಸರ್ 50 ಪಟ್ಟು ಜಾಸ್ತಿ. ನಾವು ಫಿನ್ಲ್ಯಾಂಡ್ ಅಂತ ಚಿಕ್ಕ ದೇಶದಲ್ಲಿ ನಾವು ಫಾಲೋ ಮಾಡಬೇಕು, ನಾವು ಯಾಕೆ ಸರ್ ಮಾಡ್ತಾ ಇಲ್ಲ ಸರ್? ನಾವು ಒಂದು ಹೇಳ ಸರ್, ಈ ವಿಚಾರಗಳಲ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಫೇಲ್ಯೂರ್ ಆಫ್ ಪಾಲಿಸಿ ಮೇಕರ್ ಸರ್.
I don't want to blame the teachers, I don't want to blame anyone. Why is that they're not visualizing the impact that is happening on the children and how they need to be strengthened in order to strengthen our country? ಸಮಸ್ಯೆ ಏನಾಗುತ್ತೆ ಅಂದರೆ ಇಲ್ಲಿ ನಮ್ಮಂಥ ದೇಶದಲ್ಲಿ ಯಾವುದೇ ಒಂದು ಹೊಸ ಬದಲಾವಣೆಯನ್ನು ತರಬೇಕು ಅಥವಾ ಏನಾದರೂ ಒಂದು ನೀವು ಹೇಳಿದಾಗೆ ಆ ಒಂದು ದಾರಿಯಲ್ಲಿ ಸಾಗಬೇಕಂದ್ರೆ ಚಾಲೆಂಜಸ್ಗಳು ಎದುರಾಗುವಂಥದ್ದು ಯಾರು ಇದರಲ್ಲಿ ಇನ್ವಾಲ್ವ್ ಇಲ್ಲದೆ ಇರುವಂಥವರಿಂದ ಬರುವಂಥ ಮಾತುಗಳಿಂದ. ದೇ ಆರ್ ಐದರ್ ನಾಟ್ ಅವ್ರ ಪೇರೆಂಟ್ಸು ಅಲ್ಲ ಅಥವಾ ಅವ್ರ ಮಕ್ಕಳು ಅಲ್ಲ ಅಥವಾ ದೇ ಆರ್ ನಾಟ್ ಪಾಲಿಸಿ ಮೇಕರ್ಸು ಅಲ್ಲ. ಬದಲಿಗೆ ಏನಾಗುತ್ತೆ, ಪ್ರತಿಯೊಂದರಲ್ಲೂ ಒಂದು ಡೌಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಪ್ರಶ್ನೆಗಳು ಮೂಡ್ತವೆ. ಈಗ ನೋಡಿ, ನೀವು ಹೇಳ್ತಾ ಇದ್ರಲ್ಲ ಭಾಷೆಯ ವಿಚಾರಕ್ಕೆ ಬಂದರೆ, ನನಗದು ಎಷ್ಟು ಸೈಂಟಿಫಿಕ್ ಅನಿಸುತ್ತೆ. ನಮ್ಮ ಭಾಷೆಗಳು ನಾವು ಇಂದ ಶುರು ಮಾಡ್ತೀವಿ, ಅಮ್ಮ ಬರೋವರೆಗೂ ನಮ್ಮ ನಾಲ್ಗೆ ನಮ್ಮ ತುಟಿಗಳು ಕೂಡ ಕೊಡೋದಿಲ್ಲ. ಆಮೇಲೆ ಅಂತೀವಿ, ನಂತರ ಬರೋದು ಕ ಬಂದಾಗ ಗಂಟ್ಲಿಗೆ ಹೋಗ್ತೀವಿ, ಕ ಖ ಘ ಅಂತ ಬಂದಾಗ, ಅಂತ ಬಂದಾಗ ಅಗೇನ್ ವಿಲ್ ಗೋ ಡೀಪರ್. ಅಲ್ಪ ಪ್ರಾಣ, ಮಹಾಪ್ರಾಣ, ಪ್ರತಿಯೊಂದು ಕೂಡ ನಮ್ಮ ಎಕ್ಸ್ಪ್ರೆಷನ್ಗಳು ಕೂಡ ಅದ್ರ ಜೊತೆಯಲ್ಲಿ ಸೇರ್ತಾ ಹೋಗ್ತವೆ. ಈಗ ನೋಡಿ, ವ್ಯಾಘ್ರ ನಿಮಗೆ ಇಡೀ ನಿಮ್ಮ ಆ ಬಬ್ರುವಾಹನ ಡೈಲಾಗು ಸರ್ ಚಿರಸ್ಮರಣೀಯ ಸರ್. ಅದು ಆ ಡೈಲಾಗ್ಗಳನ್ನ ಯಾವ ಭಾಷೆಯಲ್ಲಿ ಯಾರು ಮಾತಾಡೋಕ್ಕಲ್ಲ ಸರ್. ಆ ಭಾಷೆಯಲ್ಲಿ ಅಂಥ ಶಕ್ತಿ ಇರೋದನ್ನ, ಆ ಭಾಷೆಯಲ್ಲಿ ಶಕ್ತಿ ಇಲ್ಲ ಅನ್ನೋ ನೀನೇ ಆ ಮಕ್ಳಿಗೆ ಬಿಂಬಿಸಿ, ಆ ಮಕ್ಕಳು ತಲೆನೋವು ಕನ್ನಡನ ಸರ್. ನಾನು ಸವಾಲು ಆಗ್ತೀನಿ ಸರ್, ಇವೆಲ್ಲ ನಾವು ಭಾಳ ಗಂಭೀರವಾಗಿ ತಗೊಳ್ಳೇಬೇಕು ಸರ್ ಈ ವಿಚಾರಗಳನ್ನ. ಎಷ್ಟು ಕರೆಕ್ಟಾಗಿ ಹೇಳಿದ್ರಿ, ಇಲ್ಲಿಂದ ಶುರುವಾಗಿ ಎಲ್ಲಿವರೆಗೂ ಹೋಗುತ್ತೆ ನೋಡಿ. ಇದೇ ಇಂಗ್ಲೀಷ್ ನೋಡಿ, ನೀವು ಯಾವುದ್ರಿ ರೀ ಅವ್ರು ಇಂಗ್ಲೀಷ್ ಆಳ್ದ ನೋಡ್ರಿ ಮೊಘಲ್ಸ್ ಬಂದರು, ಯಾವುದೋ ಒಂದು ಮೊಘಲ್ ಭಾಷೆ ತಂದರು, ತಪ್ಪಲ್ಲ. ಅವರು ಅಟ್ಲೀಸ್ಟ್ ಮೊಘಲ್ಸು ನಮ್ಮಲ್ಲಿ ಇಂಟಿಗ್ರೇಟ್ ಆದರು. ಬ್ರಿಟಿಷ್ ಬಂದರು, ಇಂಗ್ಲೀಷ್ನ ಹೇರಿದ್ರು ಹೋದರು. ಇನ್ನೂ ಯಾಕೆ ಫಾಲೋ ಮಾಡ್ಕೊಂಡು ಸಾಯ್ತಾ ಇದ್ದೀವಿ ನಂಗೆ ಅರ್ಥ ಆಗ್ತಿಲ್ಲ. ಇಂಗ್ಲೀಷ್ ನೋಡಪ್ಪ, ಈಗಲೂ ಹೇಳ್ತೀನಿ, ಸೈನ್ಸ್ಗೆ ಮತ್ತು ಮ್ಯಾಥ್ಸ್ಗೆ ನಿಮಗೆ ಪರ್ಯಾಯ ಇಲ್ವಾ? ನೀವು ದಯವಿಟ್ಟು ಇಂಗ್ಲೀಷಲ್ಲೇ ಮಾಡು. ಸೋಷಿಯಲ್ ಸ್ಟಡೀಸ್ ಕನ್ನಡದಲ್ಲಿ ಹೇಳ್ದಂಗೆ ಯಾವ ಭಾಷೆಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಟಿಪ್ಪು ಸುಲ್ತಾನ್ ಕಥೆನ ಇಂಗ್ಲೀಷಲ್ಲಿ ಹೇಳೋಕ್ಕಾಗತ್ತಾ? ಕನ್ನಡದಲ್ಲಿ ಹೇಳೋದು ಚೆನ್ನಾನ? ಒಬ್ಬ ಚಂದ್ರಗುಪ್ತ ಮೌರ್ಯನ ಕಥೆನ ನೀವು ಕನ್ನಡದಲ್ಲಿ ಹೇಳೋದು ಚೆನ್ನಾನ, ಇಂಗ್ಲೀಷಲ್ಲಿ ಹೇಳೋದು ಚೆನ್ನಾನ? ಸರ್, ವಿ ಹ್ಯಾವ್ ಟು ಮೇಕ್ ದ ಸೈಂಟಿಫಿಕ್ ಯುಟಿಲಿಟಿ ಆಫ್ ಸಬ್ಜೆಕ್ಟ್ ಸರ್. ಒಬ್ಬ ಚಂದ್ರಗುಪ್ತ ಮೌರ್ಯ ಇಂತಹವನು. Chandragupta Maurya was such a such dynasty. Chanakya came and he fought against Nanda dynasty. ಅದು ಬಿಟ್ಬಿಡ್ರಿ, ಕನ್ನಡದಲ್ಲಿ ಬಬ್ರುವಾಹನ ಡೈಲಾಗ್ ಥರ ಆ ಒಬ್ಬ ಸೋಷಿಯಲ್ ಸ್ಟಡೀಸ್ ಟೀಚರು ಅವರು ಬಂದು, ಚಾಣಕ್ಯ ಆ ಕಾಲದಲ್ಲಿ ಆಳ್ತಿದ್ರು ನಂದ ವಂಶದವರು, ದುರಾಂಕಾರಿಗಳು, ಎಲ್ಲ ಬೇರೆ ಬೇರೆ ರೀತಿಯ ದುರ್ವ್ಯಸನಗಳಿದ್ದಂಥ ಒಂದು ಆಡಳಿತ, ಜನ ನೊಂದಿದ್ರು. ಆ ಸಂದರ್ಭದಲ್ಲಿ ಚಾಣಕ್ಯ ಬಂದು ಏನೋ ಒಂದು ಈ ರೀತಿಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವ್ರಿಗೆ ಮಾಡಿದಂಥ ಅವಮಾನದಿಂದ ಅವರು ಎದ್ದಂಥ ರೀತಿ, ಇದು ನನ್ನ ಭಾಷೆಯಲ್ಲಿ ನಾ ಇಮೋಷನಲ್ಲಿ ಚಾಣಕ್ಯನ ಕಥೆ ಹೇಳೋಕ್ಕಾಗತ್ತ? ಚಾಣಕ್ಯ ಚಾಲೆಂಜ್ ನಂದ, ಧನನಂದ ಡಿಡ್ಂಟ್ ಕೇರ್ ಚಾಣಕ್ಯ. ದಾಟ್ಸ್ ದ ರೀಸನ್ ಚಾಣಕ್ಯ ಟುಕ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ಈ ಟುಕ್ ಅ ವಾವ್. ಈ ವಾವ್ ಶಪಥ ಏನು, ಯಾವುದೇ ಕಾರಣಕ್ಕೆ ಈ ಸಾಮ್ರಾಜ್ಯನ ಮಟ್ಟ ಹಾಕೋರ್ಗು ನನ್ನ ಜುಟ್ಟನ್ನ ಮತ್ತೆ ಕಟ್ಟಲ್ಲ. ಆ ಶಪಥನ ಕನ್ನಡದಲ್ಲಿ ಹೇಳ್ಬೇಕಾ? ಇಂಗ್ಲೀಷಲ್ಲಿ ಜುಟ್ಟಿಗೆ ಏನಂತೀರ್ರಿ? ಹೇಳ್ರಿ ನನಗೆ ಹೇಳಿ ರೀ ಸ್ವಾಮಿ. ದಯವಿಟ್ಟು ಈ ಅಂಧ ವಿಶ್ವಾಸಗಳನ್ನ, ಅಂಧ ವಿಚಾರಗಳನ್ನ ಬಿಟ್ಬಿಟ್ಟು ಮಕ್ಕಳಿಗೆ ಒನ್ ನೇಷನ್ ಒನ್ ಬ್ಯಾಟಲ್ ಗ್ರೌಂಡ್ ಎಜುಕೇಷನಲ್ಲಿ ಹೆಂಗೆ ತರಬೇಕು ಚಿಕ್ಕದ್ರಿಂದಲೇ ನೋಡ್ರಿ ರೀ. ಈ ವಿಚಾರದಲ್ಲಿ ನೋಡಿ ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ಆಮೇಲೆ ನೋಡಿ, ರಾಜಕಾರಣಿಗಳು ಇದ್ದರೂ ಅಷ್ಟೇ, ದೊಡ್ಡ ಮಿನಿಸ್ಟರ್ಗಳಿದ್ದರೂ ಅಷ್ಟೇ, ನಿಮ್ಮೆಲ್ಲರಲ್ಲೂ ಒಂದೇ ಒಂದು ಕೈ ಮನವಿ ಮಾಡ್ಕೋತೀನಿ. ನಾನು ಇಲ್ಲಿ ಯಾವುದೇ ಉದ್ದೇಶ ಅಲ್ಲ, ನಮ್ಮ ದೇಶ ನನ್ನ ಮಕ್ಕಳು ಅಷ್ಟೇ ಉದ್ದೇಶ. ದಯವಿಟ್ಟು ಎಲ್ಲ ರಾಜಕಾರಣಿಗಳಿಗೂ ಬಹಳ ದೊಡ್ಡ ಬೃಹತ್ ವಿದ್ಯಾಸಂಸ್ಥೆಗಳಿದೆ, ನಮಗೆ ಗೊತ್ತು. ದಯವಿಟ್ಟು ವಿದ್ಯೆನ, ಶಿಕ್ಷಣನ ಅದೊಂದು ಪ್ಯೂರ್ ವ್ಯಾಪಾರ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಮಕ್ಕಳಿಗೆ ಏನು ಮಾಡೋಕ್ಕೆ ಸಾಧ್ಯ, ಆ ಒಂದು ಯಾಕೆ ಇದು ಯಾಕೆ ಈ ಸಿಸ್ಟಮ್ ಬರ್ತಿಲ್ಲ ಅಂದ್ರೆ ಸರ್, ಐ ಆಮ್ ಟೆಲಿಂಗ್ ಯು, the key challenge is policy makers. Every policy maker, most of the policy makers do have control over the education system. ನೀನು ಒಂದು ಚಾನಲ್ ಮಾಡಬೇಕು ಅಂದರೆ ನಿನ್ನ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡ್ತಾರೆ ಸರ್, ಕರೆಕ್ಟಾ ಸರ್? ಒಂದು ನ್ಯೂಸ್ ಚಾನಲ್ ಮಾಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡ್ತಾರೆ. ಎಜುಕೇಷನ್ ಒಂದು ಇನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಯಾಕೆ ಮಾಡಲ್ಲ? ಪ್ರಿನ್ಸಿಪಲ್ ಯಾರು ಅಂತ, ಹೌದಪ್ಪ ಹಣ ಬೇಕು, ಒಪ್ಕೋತೀನಿ, ಹಣ ಬೇಕು ಅನ್ನೋ ಕಾರಣಕ್ಕೆ ನೀನು ಹೇಗೇಗೋ ನೀವು ಮಾಡೋಕ್ಕಾಗಲ್ಲ. ಆ್ಯಂಡ್ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ, and we have got a massive national responsibility and a responsibility towards the society. So ನಾವು ಸರ್, ಒನ್ ನೇಷನ್ ಒನ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಒನ್ ಬ್ಯಾಟಲ್ ಗ್ರೌಂಡ್ ಇದು ಕ್ರಿಯೇಟ್ ಮಾಡದೇ ಇದ್ರು ಸರ್, ನಮ್ಮ ಮಕ್ಕಳು ಮತ್ತು ಪೋಷಕರು ಗೊಂದಲದಲ್ಲೇ ಇರ್ತಾರೆ. ಇದನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಯಾರೂ ಮಾಡೋಕ್ಕಾಗಲ್ಲ ಸರ್, ಒಂದೇ ಒಂದು ಪಾಲಿಸಿ ಮೇಕರ್ಸ್ ಮಾತ್ರ ಮಾಡೋಕ್ಕೆ ಸಾಧ್ಯ. ಪಾಲಿಸಿ ಮೇಕರ್ಸ್ ಮಾಡ್ತಾರೋ ಇಲ್ವೋ, ನನ್ನ ಯೋಗ್ಯತೆ ಅನುಸಾರ ನಾವು ಈ ಬ್ಯಾಟಲ್ ಗ್ರೌಂಡ್ನ ರೆಡಿ ಮಾಡೋಕ್ಕೆ 5ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ನೀವು ಯಾವ ಭಾಷೆನಾದ್ರು ಓದಿ, ಇಲ್ಲಿಂದ ಅಲ್ಲಿವರೆಗೂ ರೆಡಿ ಮಾಡೋಕ್ಕೆ 64 ಸಾಮರ್ಥ್ಯಗಳನ್ನ ಇಟ್ಕೊಂಡು ನಾವು ರೆಡಿ ಮಾಡ್ತಾ ಬರ್ತಾ ಇದ್ದೀವಿ ಸರ್.
ಖಂಡಿತವಾಗಿ ಕೂಡ ನಾವು ಈ ಒಂದು ಚರ್ಚೆಯ ಉದ್ದೇಶ ಇರ್ತಕ್ಕಂಥದ್ದು ಕೂಡ ಯಾವುದೇ ಒಂದು ಭಾಷೆಯ ವಿರೋಧ ಅಲ್ಲ, ಅಥವಾ ಯಾವುದೇ ಒಂದು ಭಾಷೆಯನ್ನು ಕಲಿಬಾರ್ದು ಅಂತಲ್ಲ. ಇರುವಂಥ ಭಾಷೆಯನ್ನು ಸೈಂಟಿಫಿಕ್ ಆಗಿ ನಾವು ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೇಳಿದಾಗೆ ನಾವು ಕನ್ನಡವನ್ನು ಕನ್ನಡದಲ್ಲಿ ಕಲಿಬೇಕಾಗತ್ತೆ, ಇತಿಹಾಸವನ್ನು ಕನ್ನಡದಲ್ಲಿ ಕಲಿಯೋದಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ನೀವು ಮ್ಯಾಥಮೆಟಿಕ್ಸ್ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಅದನ್ನು ನಾವು ಇಂಗ್ಲೀಷಲ್ಲಿ ಕಲಿಯೋದಕ್ಕೆ ಅವಕಾಶ ಇದೆ. ಅಂದರೆ ಯಾವುದೇ ಭಾಷೆಗಳನ್ನು ಹೊರದೂಗಿಸದೇನೆ ಕರೆಕ್ಟ್ ಇನ್ವಾಲ್ವ್ಮೆಂಟ್ ಅನ್ನು ಮಾಡಿಕೊಂಡು ಅಮೂಲಾಗ್ರವಾದಂಥ ಬೆಳವಣಿಗೆಗೆ ಮುಂದಾಗಬೇಕು. ಸರಿ, ನಾವೇನಂದ್ವು ಸರ್, ನೋಡಿ ಸರ್, ಸಿಂಪಲ್ ಸರ್. ಕನ್ನಡ ಮೊದಲನೇ ಭಾಷೆ, ಎರಡನೇ ಭಾಷೆ ಹಿಂದಿ, ಮೂರನೇ ಭಾಷೆ ಇಂಗ್ಲೀಷು. ಸೈನ್ಸು ಮ್ಯಾಥ್ಸ್ ಇಂಗ್ಲೀಷಲ್ಲಿ ಮೊದಲನೇ ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡು. ವಿ ಆರ್ ನಾಟ್ ಎಟ್ ಆಲ್ ಟೆಲಿಂಗ್ ಯು. ಸೋಷಿಯಲ್ ಸ್ಟಡೀಸ್ ದಯವಿಟ್ಟು ಕನ್ನಡದಲ್ಲಿ ಮಾಡ್ರಪ್ಪ, ಅವರ ಮಾತೃಭಾಷೆಯಲ್ಲಿ ಮಾಡ್ರಪ್ಪ. ಒಬ್ಬ ನೆಪೋಲಿಯನ್ ಬೋನಾಪಾಟೆ ಬಗ್ಗೆ ಮಾತಾಡ್ತಾ, ನೆಪೋಲಿಯನ್ ಬೋನಾಪಾಟೆ ಅವ್ರ ಬಗ್ಗೆ ಹೇಳ್ತಾ, ಹಿ ಕೇಮ್, ಈ ಸಾ, ಈ ಕಾಂಕರ್ಡ್, ಇಂಗ್ಲೀಷಲ್ಲಿ ಡೈಲಾಗ್ ಇದೆ, ಇಂಗ್ಲೀಷ್ ಡೈಲಾಗ್ನ ಹೇಳು, ಬೇಡ ನಾವು ಹೇಳ್ತಾ ಇಲ್ಲ, ಅದು ಕನ್ನಡಕ್ಕೂ ತಗೊಂಬ. ಬಂದ, ಕಂಡ, ಗೆದ್ದ, ಹೆಂಗಿದೆ ಕನ್ನಡ? ಬಂದ ಯಾರು? ನೆಪೋಲಿಯನ್ನು. ಹಿ ಕೇಮ್, ಈ ಸಾ, ಈ ಕಾಂಕರ್ಡ್, ಬಂದ, ಕಂಡ, ಗೆದ್ದ, ಹೆಂಗಿದೆ ರೀ ಡೈಲಾಗು? ಈ ಥರ ನೀವೇನು ಮಾಡಬೇಕು, ಆ ಭಾಷೆಗೆ ತಕ್ಕಂತೆ, ಆ ಸಬ್ಜೆಕ್ಟಿಗೆ ತಕ್ಕಂತೆ ಭಾವನೆಗಳನ್ನು ಮಕ್ಕಳು ಮುಂದೆ ಹೇಳ್ತಾ ಹೋದರೆ ಅಲ್ಲಿ ಬರ್ತಾನೆ, ಅವ್ರು ಯಾರೋ ಟೀಚರ್ ಬರ್ತಾರೆ ಸರ್. ನೆಪೋಲಿಯನ್ ಸ್ಟೋರಿ, ಯುರೋಪ್ನ ಹಿಂಗೆ ಮ್ಯಾಪನ್ನ ಕಟ್ಟಿಬಿಟ್ಟು ಹೊಸಕಿ ಬಿಸಾಕ್ತೀನಿ ಅಂತ ಹೇಳಿದಂಥ ಒಬ್ಬ ನಾಯಕನ ಸ್ಟೋರಿ ಹೇಳ್ತಾ ನಮ್ಮವ್ರು ಏನು ಮಾಡ್ತಾರೆ, ನೆಪೋಲಿಯನ್ ಬೋನಾಪಾಟೆ. ಆ ಪಂಚ್ ಡೈಲಾಗ್ ಇಲ್ವೇ ಇಲ್ಲ. ಹಿ ಒನ್ ಯುರೋಪ್ ದಿಸ್ ವೇ ದಟ್ ವೇ. ನೆಪೋಲಿಯನ್ ಅಂದರೆ ಯಾರು? ಅಕ್ಬರೇ ತಗೊಳ್ಳಿ. ಬೈರಾಮ್ ಖಾನ್ ಅನ್ನೋ ಒಬ್ಬ ಗುರು. ಆ ಬೈರಾಮ್ ಖಾನು ಅಕ್ಬರ್ಗೆ ಯಾವ್ಯಾವ ರೀತಿಯಲ್ಲಿ ಹೇಳ್ಕೊಡ್ತಾರೆ, ಅದು ಒಂದೊಂದು ಅಕ್ಬರ್ನ ರೂಪಿಸ್ತಾ ಹೋಗುತ್ತೆ. ಬಟ್ ಬೈರಾಮ್ ಖಾನ್ ತಲೆನ ಅಕ್ಬರ್ ಕಡಿತಾರೆ 16 ವರ್ಷಕ್ಕೇ, ಅದು ದುರಂತ ಅದು ಆಮೇಲೆ. ಬಟ್ ದ ಕ್ವಶನ್ ಇಯರ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂದರೆ, ಈ ಘಟನೆನ ಹೆಂಗೆ ತರ್ತೀಯ ನೀನು ಇಂಗ್ಲೀಷಲ್ಲಿ? ಬೈರಾಮ್ ಖಾನ್ ಜವಾಬ್ದಾರಿಗೆ ಅಕ್ಬರ್ನ ಒಪ್ಪಿಸಲಾಯಿತು. ಅಕ್ಬರ್ ಅಪ್ಪ ಯಾರು ತಿಳ್ಕೊಳ್ಳಿ, ಎಲ್ಲ ಕತೆ ಹೇಳೋಕ್ಕೆ ಬಿಡಬೇಡಿ. ಅಕ್ಬರ್ ಅಪ್ಪ ಯಾರು ತಿಳ್ಕೊಳ್ಳಿ. ಯಾಕೆ ಅಕ್ಬರ್ನ ಚಿಕ್ಕ ವಯಸ್ಸಲ್ಲಿ ಅವ್ರು ಒಪ್ಸಿದ್ರು ಅಂತ ತಿಳ್ಕೊಳ್ಳಿ. ಅಕ್ಬರ್ ಚಿಕ್ಕದ್ರಲ್ಲೇ ಸಾಮ್ರಾಜ್ಯನ ಗೆದ್ರು, ಊಟ ಹಾಕಿದ್ರು. ರಜಪೂತ್ ಜೊತೆಗೆ ಏನಕ್ಕೆ ಅಕ್ಬರ್ ಹೊಂದಾಣಿಕೆ ಮಾಡಿಕೊಂಡ್ರು ತಿಳ್ಕೊಳ್ಳಿ. ಅದು ಕನ್ನಡದಲ್ಲಿ ಹೇಳಕ್ಕೆ ಚೆನ್ನನಾ, ಇಂಗ್ಲೀಷಲ್ಲಿ ಹೇಳಕ್ಕೆ ಚೆನ್ನನಾ? ಕನ್ನಡದಲ್ಲಿ ಹೇಳಕ್ಕೆ ಚೆನ್ನ. ಆ ಕಥೆಗಳನ್ನ ಯಾವ್ಯಾವ ಭಾವುಕತೆಯಲ್ಲಿ ನಾವು ತರಬೇಕು ಅದನ್ನು ತನ್ನಿ ಸರ್. ಇವೆಲ್ಲ ಆಗದೇನೆ ಸರ್, ನೀನು ಯಾವುದೋ ಸರ್, ನಾನು ಸವಾಲಾಗ್ತೀನಿ ಸರ್, ಯಾರ ಎಜುಕೇಷನ್ ಅದೇನೇ ಆಗೋಗ್ಲಿ ಸರ್, ಯಾರೇ ಬಂದು ನೇರವಾಗಿ ಕೂತ್ರು ನಾನು ಸವಾಲಾಗ್ತೀನಿ ಸರ್. ಈ ಮಾಡೆಲ್ ತಂದರೆ ನಮ್ಮ ಮಕ್ಕಳು 10 ವರ್ಷದಲ್ಲಿ ಸರ್ ಸಂಪೂರ್ಣ ಬದಲಾಗ್ತಾರೆ ಸರ್. ಇಷ್ಟು ಖರ್ಚು, ಇಷ್ಟು ಗೊಂದಲ, ಅಸ್ಪಷ್ಟತೆ ಯಾವುದೂ ಇರಲ್ಲ. ನಾನು ಹೇಳಿ ತಪ್ಪ ಸರ್? ಸರ್ ನನಗೆ ಭಾವುಕತೆ ಇದೆ ಸರ್. ನಾವು ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲ IAS ಇದ್ದು, ಕಮಿಷನರ್ಸ್ ಎಲ್ಲ ಇದ್ರೂ ಕೂಡ 15 ವರ್ಷದಿಂದ ಬಿಟ್ಟು ಬಂದು ನಾವು ಮಾಡ್ತಿರೋದು ಆ ಭಾವುಕತೆ ಇರೋದಕ್ಕೇನೆ ಸರ್. ತಪ್ಪು ತಿಳ್ಕೊಬೇಡಿ ಸರ್. ನನಗೊಂದೊಂದು ಸರಿ ಅನಿಸುತ್ತೆ, ನಮ್ಮಲ್ಲಿ ನಡೀತಿರೋಂಥ ಎಜುಕೇಷನ್ ಸಿಸ್ಟಮ್ ಒಂದು ರೀತಿಯಿಂದ ಇಂಡೈರೆಕ್ಟ್, ಫಿಸಿಕಲ್ ಅಲ್ಲದೆ ಇದ್ರೂ ಮೆಂಟಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಮತ್ತೊಬ್ಬ ವ್ಯಕ್ತಿಯನ್ನು ಹುಟ್ಟಾಕುವಂಥ ಪ್ರಯತ್ನ ಅಂತ ಹೇಳಿ ಸರ್. ಇದಕ್ಕಿಂತ ಹೋಲಿಕೆ ನಾನೇ ಕೊಡೋಕ್ಕಾಗಿಲ್ಲ ಸರ್ ಇಲ್ಲಿವರೆಗೂ. ವಾಟ್ ಯು ಆರ್ ಡೂಯಿಂಗ್ ಇಸ್ ಕಾಸ್ಮೆಟಿಕ್ ಸರ್ಜರಿ. ಮೂಗನ್ನ ಕಿತ್ತಾಕ್ಸ್ಬಿಟ್ಟು ಬೇರೆ ಹಾಕ್ಸ್ಕೋತಾರೆ ನೋಡಿ, ಬ್ಯೂಟಿಗೆ ತುಟಿನ ಚೇಂಜ್ ಮಾಡಿಸ್ಕೋತಾರೆ ನೋಡಿ, ಹೊಸ ಟ್ರೆಂಡು. ಆ ರೀತಿ ಎಲ್ಲ ಒಳಗಡೆ ಚೇಂಜ್ ಮಾಡೋದು. ಒಳ್ಳೆ ಮಾತು ಹೇಳಿದ್ರಿ. ಮುಖಕ್ಕೆ ಸರ್ಜರಿ ಮಾಡ್ಕೊಳಂಗೆ ಒಳಗಡೆ ಸರ್ಜರಿ ಮಾಡ್ಕೊಳಕ್ಕಾಗಲ್ಲ. ಒಳಗಡೆ ಕಾನ್ಷಿಯಸ್ ಎಫರ್ಟ್ ಹಾಕಬೇಕು. ಇವತ್ತು ಸರ್, ಈಗ DK ಶಿವಕುಮಾರ್, ಸಿದ್ದರಾಮಯ್ಯನವ್ರದ್ದು ಎಲ್ಲ ಕಡೆ ಚರ್ಚೆ ನಡೀತಿದೆ. ಸುಮ್ಮನೆ ಹೇಳೋದು ಸರ್, ಎಲ್ಲರೂ ಏನೇ ಹೇಳ್ಬೋದು ಸರ್. ಅವರಿಬ್ಬರು ಪ್ರಬಲವಾದ ನಾಯಕರು, ಇಬ್ಬರಿಗೂ ಪ್ರಬಲವಾದ ನಾಯಕತ್ವ ಮತ್ತು ಬೇರೆ ಬೇರೆ ಸಾಮರ್ಥ್ಯ ಗುಣಗಳಿರುವಂಥ ಎರಡು ಪ್ರಬಲ ನಾಯಕರವರು, ಪ್ರಬಲ ಶಕ್ತಿಗಳು. ಅವರನ್ನು ಅಂತರ್ ಸಾಮರ್ಥ್ಯದಿಂದ ಅಳೆದುಬಿಟ್ಟು DK ಶಿವಕುಮಾರ್ ಇವತ್ತು ಇದಾಗಕ್ಕೆ ಇಂತಿಂಥ ಎಬಿಲಿಟಿಗಳು ವರ್ಕ್ ಆಯಿತು ಅನ್ಬೇಕಾ, ಇಲ್ಲ ಬರೀ ಬೇರೆ ಜಾತಿನ ಅಥವಾ ಪ್ರಾಂತ್ಯನ ಅಥವಾ ಇನ್ನೊಂದನ್ನು ತರಬೇಕಾ? ಅಲ್ಲ. ನೀನು ಯಾರನ್ನೇ ಫಾಲೋ ಮಾಡಬೇಕು ಅಂದರೆ ಅವ್ರ ಎಬಿಲಿಟಿಗಳೇನು ಅದನ್ನು ನೀನು ಫಸ್ಟು ಅರ್ಥ ಮಾಡ್ಕೋಬೇಕು. ಕರೆಕ್ಟಾ ಸರ್? ಆ ಎಬಿಲಿಟಿಗಳು ಅರ್ಥ ಮಾಡ್ಕೋಬೇಕು. DK ಶಿವಕುಮಾರ್ ಯಾಕಿಂಗೆ, ಸಿದ್ದರಾಮಯ್ಯನವ್ರು ಯಾಕಿಂಗೆ, ನರೇಂದ್ರ ಮೋದಿ ಯಾಕಿಂಗೆ, ದೇವೇಗೌಡರು ಯಾಕಿಂಗೆ ತಿಳ್ಕೊಳ್ಳಿ ಫಸ್ಟು. ಬರೀ ಕತೆ ಪುಸ್ತಕ ಅಲ್ಲ, ಯಾವ್ಯಾವ ಎಬಿಲಿಟಿಗಳನ್ನ ಯಾವ್ಯಾವ ಹಂತದಲ್ಲಿ ಅವರಲ್ಲಿ ಏನೇನ ಬೆಳೆಸ್ಕೊಂಡು ಬಂದರು ಇದನ್ನು ತಿಳ್ಕೊಳ್ಳಿ. ಕುತೂಹಲ ಹೆಂಗಿತ್ತು, ಸಿದ್ದರಾಮಯ್ಯನವ್ರಿಗೆ ಯಾಕೆ ಆ ಸಿದ್ಧಾಂತ ಬಂತು, DK ಶಿವಕುಮಾರ್ಗೆ ಯಾಕೆ ಈ ಸಿದ್ಧಾಂತ ಬಂತು, ನರೇಂದ್ರ ಮೋದಿಗೆ ಯಾಕೆ ಆ ಸಿದ್ಧಾಂತ ಬಂತು, ಇವೆಲ್ಲ ತಿಳ್ಕೊಳ್ರಿ. ಇದನ್ನು ಸರ್ ಪಾಠ ಮಾಡಿದ್ರು ಕೂಡ ಇದನ್ನ ಚೆನ್ನಾಗಿ ಹೇಳ್ಬೇಕು ಸರ್. ನಾವು ಈ 4 ಜನರಿಗೆ ಉದಾಹರಣೆ ಕೊಟ್ರಲ್ಲ, ನನಗನ್ಸುತ್ತೆ ಈ 4 ಜನರಿಗೂ ನಾವು ನೋಡಿದರೆ ಒಂದು ಕಾಮನ್ ಪಾಯಿಂಟ್ ಅಂದರೆ, ಈ 4 ಜನರು ಕಲ್ತಿದ್ದು ಬೀದಿಯಲ್ಲಿ, ಇವರ ಬೀದಿಯೇ ಇವರ ಪಾಠಶಾಲೆ, ಜನರೇ ಇವರ ಟೀಚರ್ಸ್. ಸೂಪರ್ ಸರ್, ಸೂಪರ್ ಸೂಪರ್. ಇನ್ನೊಂದ್ಸರಿ ಹೇಳ್ಬಿಡಿ ಸರ್ ಪ್ಲೀಸ್. ಅದೇ, ಬೀದಿಯೇ ಇವರ ಪಾಠಶಾಲೆ, ಜನರೇ ಇವರ ಗುರುಗಳು. ಸೂಪರ್. ನೋಡ್ರಪ್ಪ, ಎಂಥ ಡೈಲಾಗ್ ಹೊಡೆದ್ಬಿಟ್ರು ರಾಘವೇಂದ್ರಜಿ.
ಸೊ ಸಮ್ಮರೈಸ್ ಮಾಡೋದೇನು ಅಂದರೆ ಸರ್ ಇನ್ನೊಂದು ಸಾರಿ ತಪ್ಪು ತಿಳ್ಕೊಬೇಡಿ, ಜನರ ತಲೆಗೆ ಹೋಗ್ಬೇಕು ಸರ್, ಇನ್ನೊಂದು ಸಾರಿ ಮುಖಕ್ಕೆ ಕೊಡ್ದಂಗೆ ಇದು ಹೇಳಿ ಸರ್ ದಯವಿಟ್ಟು. ಇಲ್ಲ, ಸಿಂಪಲ್ ಆಗಿ ನಾವು ಯಾವುದೇ ನಾಯಕರನ್ನ ನೋಡ್ತಾ ಇದ್ರು ಕೂಡ ಅವ್ರು ಕಲ್ತಿರೋದು ಎಲ್ಲಿ, ಬೀದಿಯಲ್ಲಿ. ಅವ್ರಿಗೆ ಕಲಿಸಿದಂಥವ್ರು ಯಾರು? ಜನಗಳು. ಸೂಪರ್ ಸೂಪರ್ ಸರ್, ಇಷ್ಟೇ ಸರ್ ಮಾಡಬೇಕಾಗಿರೋದು ನಾವು. ಆಮೇಲೆ ಒಂದಂತೂ ನಿಜ ಸರ್, ಯಾರು ಗ್ರೌಂಡೆಡ್ ಆಗಿರ್ತಾರೆ, ಗ್ರೌಂಡಲ್ಲಿ ಹೊಡೆದಾಡ್ಕೊಂಡು ಬರ್ತಾರೆ, ಅವರು ಬೆಳೆಯೋಂಗೆ, ಅವರು ಬದುಕಂಗೆ ಬೇರೆಯವ್ರು ಬದುಕಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಗುದ್ದಾಟ ಇವ್ರು ಹೇಳಿದ್ದು ಜೀವನ ನಿಮಗೆ ಪಾಠ ಕಲಿಸ್ತಾ ಹೋಗುತ್ತೆ. ಆ ಜೀವನ ಪಾಠ ಕಲಿಯೋಕ್ಕೆ ನೀ ಆ ಅನುಭವನ ಅನುಭವಿಸ್ಬೇಕು. ಸುಮ್ಮನೆ ಕಳಿಸು, ಸುಮ್ಮನೆ ಕರ್ಕೊಂಬ ಅದಲ್ಲ. ಸೊ ನೀವು ಇದನ್ನು ಅನಲೈಸ್ ಮಾಡಬೇಕಾದ್ರೆ ಈವನ್ ನಾ ಕೂಡ ಅನಾಲಿಟಿಕಲ್ ರಿಪೋರ್ಟ್ ರಿಲೀಸು ಮಾಡ್ತಾ ಇದ್ದೀನಿ ಸರ್. ಯಾಕೆ ಗೊತ್ತಾ, ಮಕ್ಳಿಗೆ ಅರ್ಥ ಆಗಬೇಕು. ಡಿ ಕೆ ಶಿವಕುಮಾರ್ ಹಂಗಾದ್ರು ಹಿಂಗಾದ್ರು, ಸಿದ್ದರಾಮಯ್ಯ ಹಿಂಗಾದ್ರು ಹಂಗಾದ್ರು ಅಲ್ಲ. ಅವ್ರು ಸುತ್ತ ಇದ್ದಂಥ ಫ್ಯಾಕ್ಟರ್ಸು ಮತ್ತು ಯಾವ್ಯಾವ ಎಬಿಲಿಟಿಗಳನ್ನ ಅವ್ರು ಮೈಗೂಡಿಸ್ಕೊಂಡ್ರು ಸರ್. ಈಗ 3 ನಾಯಕರು ನಾನು ಹೇಳಿದೆ ನನ್ನ ಐಕನ್ಸು ನೋಡಿ ಸರ್. ವಿವೇಕಾನಂದರು, ಸುಭಾಷ್ ಚಂದ್ರ ಬೋಸ್ ಮತ್ತು ಇವರು, ಕರೆಕ್ಟಾ ಸರ್? ಯಾರು? ಅಂಬೇಡ್ಕರ್ ಅವರು. 3 ಜನ ಐಕನ್ ಅಂದರೂ ಕೂಡ ಅವರು ಬೇರೆ ಬೇರೆ ಎಬಿಲಿಟಿಗಳು ಸೆಟ್ ಇದೆ. ಹಾಗೆ ನಾನು ಯಾತಕ್ಕಿದ್ದೇನೆ ಹೇಳ್ತಾ ಇದ್ದೀನಿ ಆದ್ಮೇಲೆ ಬ್ಯಾಟಲ್ ಗ್ರೌಂಡ್. ಇವತ್ತು ಸಬ್ಜೆಕ್ಟು 1 ನೇಷನ್ 1 ಬ್ಯಾಟಲ್ ಗ್ರೌಂಡ್. ಯಾವುದಕ್ಕೆ? ಎಜುಕೇಷನ್ ಸಿಸ್ಟಮಲ್ಲಿ. ಆ ಬ್ಯಾಟಲ್ ಗ್ರೌಂಡನ್ನು ನಾವು ರೆಡಿ ಮಾಡದೇ ಇದ್ದರೆ ಮಕ್ಕಳ ಮೇಲೆ ಏನಾಗುತ್ತೆ, ಆಮೇಲೆ ಹೇಳೋ ರೀತಿ, ಈಗ ನಾವು ಉದಾಹರಣೆಗಳು ನಿಮ್ಗೆ ಕೊಟ್ಟೆ, ಆ ರೀತಿಯಲ್ಲಿ ನೀವು ಒಂದು ಕಡೆ ಟೀಚರ್ಗಳನ್ನ, ಇನ್ನೊಂದು ಕಡೆ ಸಿಸ್ಟಮ್ನ ನೀವು ತರದೇ ಇದ್ದರೆ, ಮತ್ತು ನಮ್ಮ ಭಾಷೆ ನಮ್ಮದೆಲ್ಲವನ್ನು ಉಪೇಕ್ಷೆ ಮಾಡ್ತಾ ಹೋದರೆ, ಶಿಕ್ಷಣವನ್ನು ಬರೀ ಯಾಂತ್ರಿಕವಾಗಿ ಬರೀ ಹಣದಲ್ಲಿ ನೋಡಿದ್ರೆ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಪ್ರೂವ್ ಮಾಡ್ತಾ ಇದ್ದೀನಲ್ಲ, ಆಯ್ತಪ್ಪ 30 ವರ್ಷದಿಂದ ಎಲ್ಲ ಕಮರ್ಷಿಯಲ್ ಮಾಡಾಯಿತು. ನಮ್ಮ ಮಕ್ಕಳು ಅವತ್ತಿಗೂ ಇವತ್ತಿಗೂ ನೀವು ತೆಗೆದು ನೋಡಿ, ಎಬಿಲಿಟಿ ಸೆಟ್ನ ತೆಗೆದು ನೋಡಿ. ಸೇ ದಿಸ್ ಇಸ್ ಮೈ ಕನ್ಸರ್ನ್. Why are you putting children under stress under various names? And I seriously make an appeal to the policymakers to really think very seriously about the education system, and why don't you implement NEP ತಂದ್ರು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಅದು ನಾವು ಮೋದಿ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲಿ ಒಂದು ಎಫರ್ಟ್ ನಡೀತು. ಆ ಎಫರ್ಟ್ಗೂ ಕಲ್ಲು ಹಾಕುವಂಥ ಪ್ರಯತ್ನ ನಾವು ಅದೇ ಹೇಳೋದು. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಲ್ಲಿವರೆಗೆ ಬಂದಿರಲಿಲ್ಲ ಸರ್. ಒಂದೇ ಹೇಳ, ನಾನಂತೂ ಹೇಳ ಸರ್, BJP, ಕಾಂಗ್ರೆಸ್, JDS ನನಗೆ ಯಾವುದೂ ನನಗೆ ಸಂಬಂಧವೇ ಇಲ್ಲ ಸರ್. ನನಗೆ ದೇಶ, ನನ್ನ ಮಕ್ಕಳು, ಇಷ್ಟೇ ಸರ್ ನನಗೆ ಸಂಬಂಧ. ಡಿ ಕೆ ಶಿವಕುಮಾರ್ ಅವ್ರು ಒಳ್ಳೇದು ನೋಡಿ ಕಲಿಬೇಕಾ ಮಕ್ಕಳು? ಕಲಿಬೇಕು. ಸಿದ್ದರಾಮಯ್ಯವ್ರು ನೋಡಿ ಒಳ್ಳೇದು ನೋಡಿ ಕಲಿಬೇಕಾ? ಕಲಿಬೇಕು. ನರೇಂದ್ರ ಮೋದಿಯವ್ರು ಒಳ್ಳೇದು ನೋಡಿ ಕಲಿಬೇಕಾ? ಕಲಿಬೇಕು. ಅಷ್ಟೇ ನಮ್ಮ ಮಕ್ಕಳು ನಾವು ಹೇಳ್ಕೊಡ್ಬೇಕು ಪಾಠ. ಇಲ್ಲಿ ಯಾವ ಸಿದ್ಧಾಂತಕ್ಕೂ ನಾವಂತೂ ಒಗ್ಗಿಲ್ಲ, ಬಗ್ಗೋದು ಇಲ್ಲ ಸರ್. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ ಸರ್, ಆ ಮಕ್ಕಳನ್ನ ನೀಟೆಲ್ಲ ಆದಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟು ನಾವಂತೂ ಏನು ಮಾಡಿದ್ದೀವಿ ಸರ್, ವರ್ಲ್ಡಲ್ಲಿ ಅಥವಾ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಏನು ಮಾಡಿದ್ದೀವಿ ಸರ್, 5ನೇ ಕ್ಲಾಸಿಂದಲೇ ನಾವು ಮಕ್ಕಳಿಗೆ ಆ ನ್ಯಾಷನಲ್ ಬೆಂಚ್ ಮಾರ್ಕ್ಗೆ ನಾವು ರೆಡಿ ಮಾಡ್ತಾ ಹೋಗ್ತೀವಿ ಸರ್. ರೆಡಿ ಮಾಡ್ತಾ ಹೋದಾಗ ಅದೇನಾಗುತ್ತೆ, ನೀಟಾಗಿ IAS ಆಗಲಿ ಲಾಸ್ಟ್ ಮಿನಿಟ್ ಶಾಕ್ ಆಗಲ್ಲ ಸರ್. ಮತ್ತು ಇನ್ನೊಂದು 5-10 ವರ್ಷ ಅದು ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗಿಲ್ಲ, ಇನ್ನೊಂದು 20-30 ಲಕ್ಷ ಅದು ಖರ್ಚು ಮಾಡಬೇಕಲ್ಲ ಸರ್. ಇದನ್ನು ಹಳ್ಳಿಗಳಲ್ಲಿ ಕೂತರು ಕೂಡ ನಿಮ್ಗೆ ಹೆಂಗೆ ರೆಡಿ ಮಾಡಬೇಕಂತ ನಮ್ಗೆ ಆ ಭಗವಂತ, ನಮ್ಮ ಒಂದು ಡಾಕ್ಟರ್, ಆ ವೈಜ್ಞಾನಿಕ ಪ್ರಕ್ರಿಯೆಯಲ್ಲಿ ನಮಗೆ ನಂಬಿಕೆ ಇದ್ದಾಗ ನಾವು ಏನು ಬೇಕಾದ್ರೂ ಮಾಡಬಲ್ಲು. ಸೊ ಈ ಆರ್ಟಿಫಿಷಿಯಲ್ ಪರಿಸರಗಳು ಬಿಟ್ಟು ಒಳಗಡೆದೇನಿದೆ ಅದನ್ನು ಸರಿ ಮಾಡ್ಕೋತಾ ಹೋಗಿ ಬ್ಯಾಟ್ಲ್ ಗ್ರೌಂಡ್ ರೆಡಿ ಆಗಲೇಬೇಕು ಸರ್. 1 ನೇಷನ್ 1 ಎಜುಕೇಷ್ನಲ್ ಬ್ಯಾಟ್ಲ್ ಗ್ರೌಂಡ್ ಬೇಕು ಸರ್. ಅದನ್ನು ಹೆಂಗೆ ಮಾಡ್ತೀವೋ ಏನೋ, ನಂಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಸರ್. ನಾವಂತೂ ಆ ಪ್ರಕ್ರಿಯೆ ಶುರು ಮಾಡಿದ್ದೀವಿ ಸರ್. ಖಂಡಿತವಾಗಿ ಮಂಜುನಾಥ್ ಅವರೇ, ನೀವು ಇವತ್ತು ಹೇಳ್ತಾ ಇರುವಂಥ ವಿಚಾರಗಳನ್ನು ಗಮನಿಸ್ತಾ ಇದ್ರು ಕೂಡ ಸಾಕಷ್ಟು ಇನ್ಡೆಪ್ತ್ ಆಗಿ ನೀವು ಅನಾಲಿಸಿಸ್ ಮಾಡಿರೋದು ಗೊತ್ತಾಗ್ತಾ ಇದೆ, ಮತ್ತು ಅದರಿಂದ ಕಲ್ತಿರೋ ಅಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಇಷ್ಟೊತ್ತವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೀರಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ವಿಚಾರಗಳನ್ನು. ಅಂದರೆ ಒಂದು ನಾವು ಮುಂದಿನ ಸಿದ್ಧತೆ, ಮಕ್ಕಳ ಭವಿಷ್ಯದ ಸಿದ್ಧತೆ ಹೇಗಿರಬೇಕಂದ್ರೆ ಕೇವಲ ನಮ್ಮ ದೇಶವನ್ನೇ ಒಂದೇ ಗಮನದಲ್ಲಿ ಇಟ್ಟುಕೊಳ್ಳೋದಲ್ಲ. ಇವತ್ತು ವರ್ಲ್ಡ್ ಈಸ್ ಎ ವಿಲೇಜ್ ಅಂತೀವಿ. ಇಡೀ ಒಂದು ವಿಶ್ವವೇ ಇವತ್ತು ತೆರೆದ ರಂಗ ಆಗಿರೋದ್ರಿಂದ ಆ ರಂಗದಲ್ಲಿ ಹೀರೋ ಅಥವಾ ಹೀರೋಯಿನ್ ಅನ್ನೋದಕ್ಕಿಂತ ಪ್ರಮುಖ ಪಾತ್ರಧಾರಿ ಆಗೋದಕ್ಕೆ ಮತ್ತು ಆ ಪಾತ್ರಧಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸೋದಕ್ಕೆ ಸಿದ್ಧವಾಗುವಂಥ ರೀತಿಯಲ್ಲಿ ನಾವಿವತ್ತು ಮುಂದಿನ ಪೀಳಿಗೆಯನ್ನು ಹುಟ್ಟು ಹಾಕಬೇಕಾಗಿದೆ. ನಮ್ಮ ಮೆಂಟಲಿ ನಮ್ಮನ್ನು ಹೇಗೆ ಕರಪ್ಟ್ ಮಾಡಲಾಗ್ತಾ ಇರ್ತೇವೆ ಅಂತ ನಾವು ಗಮನಿಸೋದಾದರೆ ಹಳ್ಳಿ ಗುಗ್ಗು ಅನ್ನುವಂಥ ಒಂದು ಮಾತಿದೆ. ಹಳ್ಳಿ ಗುಗ್ಗು ಅಂತ. ಹಳ್ಳಿ ಗುಗ್ಗು ಆಗೋದಾದರೆ ಶಹರ ಅಥವಾ ನಗರದಲ್ಲಿರೋರು ಎಲ್ಲರೂ ಕೂಡ ಮೇಧಾವಿಗಳ, ಅಂದರೆ ಒಂದು ಪ್ರಾಂತ್ಯವನ್ನ, ಒಂದು ಉದ್ಯೋಗವನ್ನ ಕೀಳಾಗಿ ತೋರಿಸುವಂಥ ಪ್ರಯತ್ನಗಳಾಗ್ತಾ ಇತ್ತು. ಅದರಿಂದ ನಾವು ಆಚೆಗೆ ಬರಬೇಕು. ಅದೇ ಹಳ್ಳಿಯ ಜನ ಹೇಳಿರುವಂಥ ಒಂದು ಮಾತು ನನ್ನ ಇವತ್ತಿನ ಈ 5ನೇ ಭಾಗದ ಚರ್ಚೆಯಲ್ಲಿ ನಾನು ಬಳಸ್ತಾ ಇರೋದು, ಬೀದಿ ಕೂಸು ಬೆಳಿತಂತ, ಕೋಣೆ ಕೂಸು ಕೊಳಿತಂತ. ಸೂಪರ್ ವೀಕ್ಷಕರೇ, ಇಷ್ಟೊತ್ತವರೆಗೂ ನಮ್ಮ ಒಂದು ಈ ಚರ್ಚೆಯನ್ನು ಗಮನಿಸ್ತಿದ್ದೀರಿ. ಇದೇ ರೀತಿಯಾಗಿ ನಿರಂತರವಾಗಿ ನೋಡ್ತೀರಿ ಸುವರ್ಣ ನ್ಯೂಸ್, ನೇರ, ದಿಟ್ಟ, ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.